ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸದ್ಯ ಹೇಳುತ್ತೆ, GP ಪೋಲ್ಸ್ ಡಿಫರ್ಡ್ ಓವಿಂಗ್ ಟು ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್. ನೋಡಿ, ಕಳೆದ ಕೆಲವು ದಿನಗಳಿಂದ ಕರ್ನಾಟಕದಲ್ಲಿ ಈ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ನಡೀತಾ ಇದೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ಒಂದು ಕೆಸರೆರ ಚಾಟ ಕೂಡ ನಡೀತಾ ಇದೆ. ಸೊ ಈ ಗ್ರಾಮ ಪಂಚಾಯಿತಿ ಚುನಾವಣೆಯ ಒಂದು ವಿವಾದವನ್ನ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಗಮನಿಸಬೇಕು, ನೀವು ಇಲ್ಲಿ ಕಾಣಿಸ್ತಾ ಇದೆ, ನಮ್ಮ ರಾಜ್ಯದಲ್ಲಿರತಕ್ಕಂತಹ ಸುಮಾರು 6025 6025 ಗ್ರಾಮ ಪಂಚಾಯಿತಿಗಳೇನಿದ್ದಾವೆ, ಅವುಗಳ ಪೈಕಿ ಸುಮಾರು 5800 ಗ್ರಾಮ ಪಂಚಾಯಿತಿಗಳ ಅವಧಿ ಈಗ ಮುಂಬರ್ತಕ್ಕಂತಹ ಜೂನ್ ಮತ್ತು ಆಗಸ್ಟ್ ತಿಂಗಳ ಒಳಗಾಗಿ ಮುಕ್ತಾಯಗೊಳ್ಳುತ್ತೆ. ನಿಮಗೆ ಗೊತ್ತಿರಬೇಕು, ಭಾರತೀಯ ಸಂವಿಧಾನದ ಪ್ರಕಾರ ಗ್ರಾಮ ಪಂಚಾಯಿತಿಗಳ ಅವಧಿ 5 ವರ್ಷದ್ದಾಗಿರುತ್ತೆ, 5 years ಆಫ್ ಟೆನ್ಯೂರ್. ಸೊ ಅದು ಈ ಜೂನ್ ಮತ್ತು ಆಗಸ್ಟ್ ತಿಂಗಳ ಮಧ್ಯೆ ಈ 5800 ಗ್ರಾಮ ಪಂಚಾಯಿತಿಗಳ ಅವಧಿ ಮುಕ್ತಾಯ ಆಗ್ತಾ ಇದೆ. ಸೊ ಅಲ್ಲಿ ಹೊಸ ಚುನಾವಣೆ ನಡಿಬೇಕಾಗಿದೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕದಾದ್ಯಂತ ಕೊರೋನಾ ವೈರಸ್ ಮಿತಿಮೀರಿ ಹಬ್ತಾ ಇರೋ ಕಾರಣದಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಪ್ರಸಕ್ತವಾಗಿ ನಡೆಸುವುದು ಅಷ್ಟೊಂದು ಸಮಂಜಸವಲ್ಲ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನಿಸಿತ್ತು. ಬಟ್ ಇದಕ್ಕೆ ಭಾರಿ ವಿರೋಧವನ್ನ ವಿರೋಧ ಪಕ್ಷಗಳಾಗಿರ್ತಕ್ಕಂತಹ ಕಾಂಗ್ರೆಸ್ ಮತ್ತು JDS ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕಪ್ಪ ಅಂತ ಹೇಳಿದ್ರೆ, ಸರ್ಕಾರ ತಮಗೆ ಬೇಕಾದವರನ್ನ ಅಲ್ಲಿನ ಆಡಳಿತಗಾರರು ಅಥವಾ ಅಡ್ಮಿನಿಸ್ಟ್ರೇಟರ್ಸ್ ಆಫ್ ಗ್ರಾಮ ಪಂಚಾಯತ್ ಅಂತ ನೇಮಿಸ್ಕೊಳ್ಬಹುದು ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಅವರು ನಮ್ಮ ರಾಜ್ಯ ಚುನಾವಣಾ ಆಯೋಗ ಏನಿದೆ, ನಿಮಗೆ ಕಾಣಿಸ್ತಾ ಇರೋ ರೀತಿ ಸ್ಟೇಟ್ ಎಲೆಕ್ಷನ್ ಕಮಿಷನ್, ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಸಲ್ಲಿಸಿದ್ರು. ಅವರು ಏನು ಶೆಡ್ಯೂಲ್ ಇದೆ, ನಿಗದಿತ ವೇಳಾಪಟ್ಟಿಯಂತೆಯೇ ಗ್ರಾಮ ಪಂಚಾಯಿತಿಗಳ ಚುನಾವಣೆಯನ್ನ ಮಾಡಿ ಮುಗಿಸ್ಬೇಕು ಅಂತೇಳಿ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಕೊಟ್ಟಿದ್ರು. ಬಟ್ ನಾವು ಇವತ್ತಿನ ಈ ಒಂದು ಆರ್ಟಿಕಲ್ ಅಲ್ಲಿ ಈ ಗ್ರಾಮ ಪಂಚಾಯಿತಿ ಯಾವ ರೀತಿ ಎಸ್ಟಾಬ್ಲಿಷ್ ಆಯಿತು, ಅಲ್ಲಿನ ಚುನಾವಣೆಯನ್ನ ಯಾರು ನಿರ್ವಹಿಸ್ತಾರೆ ಮತ್ತು ಈ ಒಂದು ವಿವಾದ ಏನಿದೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಬಿಕಾಸ್ 100% ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಕರೆಂಟ್ಲಿ ಇದು ಒಂದು ವಿವಾದದಲ್ಲಿರೋ ಕಾರಣದಿಂದ ಡೆಫಿನೆಟ್ಲಿ ಇದರ ಬಗ್ಗೆ ಕ್ವಶನ್ಸ್ ಬರುತ್ತೆ. ಸೊ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತದ ಮೂಲ ಸಂವಿಧಾನದಲ್ಲೇ ಈ ಗ್ರಾಮ ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿ ಏನಿದ್ದಾವೆ, ನಗರಗಳಲ್ಲಿ ಬರ್ತಕ್ಕಂತಹ ಸ್ಥಳೀಯ ಆಡಳಿತ ಸಂಸ್ಥೆಗಳು, ಇವುಗಳ ಉಲ್ಲೇಖ ಇರಲಿಲ್ಲ. ಬದಲಾಗಿ 1992ರಲ್ಲಿ 1992 ಅಲ್ಲಿ ನಮ್ಮ ಸಂವಿಧಾನಕ್ಕೆ 73 ಮತ್ತು 74ನೇ ತಿದ್ದುಪಡಿಯನ್ನು ಮಾಡಲಾಯಿತು. 73rd and 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1992, 1992ರಲ್ಲಿ PV ನರಸಿಂಹರಾವ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರಲಾಗುತ್ತೆ, 73 ಮತ್ತು 74ನೇ ತಿದ್ದುಪಡಿ. ಆ ತಿದ್ದುಪಡಿಯ ಬಳಿಕ ನಮ್ಮ ದೇಶದಲ್ಲಿ ಅಧಿಕೃತವಾಗಿ ಗ್ರಾಮ ಪಂಚಾಯಿತಿ ಮತ್ತು ಏನು ಅರ್ಬನ್ ಲೋಕಲ್ ಬಾಡೀಸ್ ಇದ್ದಾವೆ, ULB ಅಂತ ಕರಿತೀವಿ, ಅಥವಾ ಈ ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರಬಹುದು, ನಗರಸಭೆ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಮುಂತಾದಂತಹ ಸಂಸ್ಥೆಗಳ ಅಸ್ತಿತ್ವ ಬಂತು. ಇದಕ್ಕಿಂತಲೂ ಮುಂಚೆ ಕೆಲವು ರಾಜ್ಯಗಳು ಇದನ್ನು ಅಂಗೀಕಾರ ಮಾಡಿದ್ವು. ನಮ್ಮ ಕರ್ನಾಟಕವೂ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಇದು ಅಸ್ತಿತ್ವದಲ್ಲಿತ್ತು. ಬಟ್ ಅಧಿಕೃತವಾಗಿ ಸಾಂವಿಧಾನಿಕ ಮಾನ್ಯತೆ ಸಿಕ್ಕಿದ್ದು 1993ನೇ ಇಸ್ವಿಯಲ್ಲಿ. ಈ 1992 ಅಲ್ಲಿ ಈ ಒಂದು ಕಾಯ್ದೆ ಪಾಸ್ ಆಗುತ್ತೆ. ಬಟ್ ಅದು ಜಾರಿಗೆ ಬಂದಿದ್ದು 1993ನೇ ಇಸ್ವಿ. ಇದರ ಡೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು 24th April 1993, ಏಪ್ರಿಲ್ 24, 1993ರಲ್ಲಿ ಇದನ್ನ ಜಾರಿಗೆ ತರಲಾಗುತ್ತೆ. ಅದೇ ರೀತಿ ಅರ್ಬನ್ ಲೋಕಲ್ ಬಾಡೀಸ್ ಅಥವಾ ಮುನಿಸಿಪಾಲಿಟಿ ಏನಿದೆ, ಅದರ ಒಂದು ಸ್ಥಾಪನೆಯನ್ನ 1ನೇ ತಾರೀಕು ಜೂನ್ 1993, 1993 ಜೂನ್ 1ನೇ ತಾರೀಕು ಜಾರಿಗೊಳಿಸಲಾಗುತ್ತೆ. ಸೊ 2 ದಿನಗಳು ಕೂಡ ಬಹಳ ಇಂಪಾರ್ಟೆಂಟ್. ಭಾರತದ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಒಂದು ಐತಿಹಾಸಿಕ ದಿನ ಅಂತಾನೆ ಹೇಳಬಹುದು. ಸೊ ಈ ಒಂದು ದಿನದಂದು ಇದನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ. ಅಂಡ್ ಇದೇ ದಿನದಂದು ನೀವಿಲ್ಲೇನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ಗಮನಿಸ್ತಾ ಇದ್ದೀರಾ, ಇದು ಕೂಡ ಮುನ್ನೆಲೆಗೆ ಬರುತ್ತೆ. ಎಲ್ಲರೂ ಕೂಡ ಒಂದು ಮಾತನ್ನ ನೆನ್ಪಿಟ್ಕೋಬೇಕು. ಹಲವಾರು ಜನ ತಪ್ಪು ಕಲ್ಪನೆ ಏನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತೀಯ ಚುನಾವಣಾ ಆಯೋಗ ಕೇವಲ ನಮ್ಮ ಸಂಸತ್ತಿನ ಚುನಾವಣೆ ಅಥವಾ ಪಾರ್ಲಿಮೆಂಟರಿ ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡುತ್ತೆ. ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಮ್ಮ ವಿಧಾನಸಭಾ ಚುನಾವಣೆಗಳನ್ನ, ನಮ್ಮ ಏನು ಅಸೆಂಬ್ಲಿ ಎಲೆಕ್ಷನ್ ಇರುತ್ತೆ ಅದನ್ನ ಕಂಡಕ್ಟ್ ಮಾಡುತ್ತೆ ಅಂತೇಳಿ ಒಂದು ತಪ್ಪು ಕಲ್ಪನೆಯನ್ನ ಇಟ್ಕೊಂಡಿದ್ದಾರೆ. ನೋಡಿ, ಒಂದು ಮಾತನ್ನು ಗಮನಿಸಬೇಕು, ನಮ್ಮ ಏನು ಸಂಸತ್ತಿನ ಚುನಾವಣೆ ಆಗಿರಬಹುದು ಅಥವಾ ನಮ್ಮ ರಾಜ್ಯಗಳ ವಿಧಾನಸಭಾ ಚುನಾವಣೆ ಇರಬಹುದು, ಜೊತೆಗೆ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ
ಇವರ ಚುನಾವಣೆ ಇರ್ಬೋದು, ಇದೆಲ್ಲವನ್ನು ನಿರ್ವಹಿಸುವುದು ನಮ್ಮ ಭಾರತೀಯ ಚುನಾವಣಾ ಆಯೋಗ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಇದು ನಿಮಗೆಲ್ಲರಿಗೂ ಕೂಡ ನೆನಪಲ್ಲಿ ಇರಬೇಕಾಗುತ್ತೆ. ಬಟ್ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಯಾವ ಕಾರಣದಿಂದ ಎಸ್ಟಾಬ್ಲಿಷ್ ಮಾಡಲಾಗಿದೆಯಪ್ಪ ಅಂತ ಹೇಳಿದ್ರೆ, ಈ ಗ್ರಾಮ ಪಂಚಾಯಿತಿ ಚುನಾವಣೆಗಳಿರಬಹುದು ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರಬಹುದು, ಇವುಗಳ ಸಂಬಂಧಪಟ್ಟಂತ ಕೆಲಸಗಳನ್ನು ನಿರ್ವಹಿಸಲು ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಥವಾ ರಾಜ್ಯ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ. ಭಾರತೀಯ ಸಂವಿಧಾನದಲ್ಲಿ ನಿಮಗೆ ಕ್ವಶನ್ಸ್ ಇಂತಹ ಒಂದು ಕ್ವಶನ್ಸ್ನ ಕೇಳ್ತಾನೆ ಇರ್ತಾರೆ. ಸೊ ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ 1993-94ರಲ್ಲಿ ಈ ರಾಜ್ಯ ಚುನಾವಣಾ ಆಯೋಗಗಳನ್ನು ಸ್ಥಾಪನೆ ಮಾಡ್ತಾ ಹೋಗಲಾಯಿತು. ಕಾರಣ ಈ ಗ್ರಾಮ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ನಿರ್ವಹಿಸೋದಕ್ಕೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಈ ಒಂದು ನಿರ್ಧಾರವನ್ನು ರಾಜ್ಯ ಚುನಾವಣಾ ಆಯೋಗ ಕೈಗೊಂಡಿದೆ. ಈ ಒಂದು ಎಲೆಕ್ಷನ್ನ ಪೋಸ್ಟ್ಪೋನ್ ಮಾಡಬೇಕು ಅಂತೇಳಿ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಭಾಗದಲ್ಲಿ ನಿಮಗೆ ಕಾರಣಗಳು ಕಾಣಿಸ್ತಾ ಇದೆ. ಏನಕ್ಕಪ್ಪ ಕಾರಣ ಅಂತ ಹೇಳಿದ್ರೆ, ನೋಡಿ, ಮೊದಲನೇದಾಗಿ ಪ್ರಸ್ತುತವಾಗಿ ನಮ್ಮ ರಾಜ್ಯ ಸರ್ಕಾರದ ನೌಕರರೇನಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಅವರೆಲ್ಲರೂ ಕೂಡ ಈ ಕೊರೋನಾ ವಿರುದ್ಧ ಹೋರಾಟದಲ್ಲಿ ತೊಡಕೊಂಡಿದ್ದಾರೆ. ಸೊ ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸುಮಾರು 5800 ಗ್ರಾಮ ಪಂಚಾಯತಿಗಳಲ್ಲಿ ಚುನಾವಣೆ ನಡಿಬೇಕಾಗುತ್ತೆ. ಸೊ ಬಹಳ ಒಂದು ದೊಡ್ಡದಾದಂತಹ ಕೆಲಸ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಕೊರೋನಾ ವಿರುದ್ಧ ಹೋರಾಟದಲ್ಲಿ ಬ್ಯುಸಿಯಾಗಿರೋ ಕಾರಣದಿಂದ ಇದಕ್ಕೆ ಮ್ಯಾನ್ ಪವರ್ ಸಿಗ್ತಾ ಇಲ್ಲ. ಅದು ಒಂದು ಕಾರಣ ಆಗಿದೆ. ಅದೇ ರೀತಿ ಸೆಕೆಂಡ್ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಈಗ ನೀವು ಜೂನ್ ಜುಲೈ ಟೈಮಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ಮೇ ಮುಗಿತಾ ಬಂತು. ಜೂನ್ ಜುಲೈಯಲ್ಲಿ ಎಲೆಕ್ಷನ್ ಚುನಾವಣೆ ನಡೆಸಿದ್ರೆ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಮುಂಗಾರು ಮಳೆ ಸ್ಟಾರ್ಟ್ ಆಗಿರುತ್ತೆ, ಮಾನ್ಸೂನ್ ರೈನ್ಸ್. ಸೊ ಅದನ್ನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಮೂರನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಇನ್ನೂ ಕೂಡ ಕೊರೋನಾ ನಮ್ಮ ರಾಜ್ಯದಲ್ಲಿ ಕಮ್ಮಿ ಆಗಿಲ್ಲ. ಸೊ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಮತ್ತು ಇದರಿಂದ ಕೊರೋನಾ ಮತ್ತಷ್ಟು ಹಬ್ಬುವಂತಹ ಸಾಧ್ಯತೆ ಇರುತ್ತೆ ಚುನಾವಣಾ ಸಂದರ್ಭದಲ್ಲಿ ಅಥವಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಹಾಗಾಗಿ ಇದನ್ನು ಈ ಒಂದು ವರ್ಷ ಈ ಸದ್ಯದಲ್ಲಿ ನಡೆಸೋಕ್ಕೆ ಸಾಧ್ಯವಿಲ್ಲ. ಸ್ವಲ್ಪ ತಿಂಗಳುಗಳ ಕಾಲ ಸಮಯ ಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಸೊ ನಿರ್ಧಾರವನ್ನು ರಾಜ್ಯ ಚುನಾವಣಾ ಆಯೋಗನೇ ಮಾಡಿರ್ತಕ್ಕಂತಹದ್ದು, ಸ್ಟೇಟ್ ಎಲೆಕ್ಷನ್ ಕಮಿಷನ್. ಸೊ ನಿಮಗೆ ಎಲ್ಲ ಒಂದು ಆಸ್ಪೆಕ್ಟ್ಸ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಯಾರು ಅಂತ ಕೂಡ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗುತ್ತೆ. ಶಿವಮೊಗ್ಗದ ಶಾಸಕ ಆಗಿರ್ತಕ್ಕಂತಹ KS ಈಶ್ವರಪ್ಪ ಅವರು ಪ್ರಸಕ್ತವಾಗಿ ಈ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಮಂತ್ರಿಯಾಗಿದ್ದಾರೆ. ಸೊ ಅವರ ಕೆಳಗೆ ಬರ್ತಕ್ಕಂತಹ ಒಂದು ವಿಚಾರಗಳಿವು. ಬಟ್ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಿರ್ಧಾರಗಳನ್ನು, ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂಥ ನಿರ್ಧಾರಗಳಿರಬಹುದು ಅಥವಾ ಈ ಎಲೆಕ್ಟರಲ್ ರೋಲ್ ಅದನ್ನು ತಯಾರು ಮಾಡತಕ್ಕಂತಹ ಕೆಲಸಗಳಿರ್ಬೋದು, ಅದೆಲ್ಲವನ್ನು ಕೂಡ ರಾಜ್ಯ ಚುನಾವಣಾ ಆಯೋಗನೇ ಮಾಡ್ತಾ ಹೋಗುತ್ತೆ. ಸೊ ಇದೆಲ್ಲರೂ ಕೂಡ ಗೊತ್ತಿರಬೇಕು. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಸರ್ಕಾರಿ ಬಾಂಡ್ ಹೂಡಿಕೆ ಇಲ್ಲ. ನೋಡಿ, ನೆನ್ನೆ ಮಹತ್ವವಾದಂತಹ ಮತ್ತೊಂದು ಸುದ್ದಿ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಮಧ್ಯಮ ವರ್ಗದ, ಬಹುಮುಖ್ಯವಾಗಿ ಹಿರಿಯ ನಾಗರಿಕರ ಅಚ್ಚುಮೆಚ್ಚಿನ ಬಾಂಡ್ ಅಥವಾ ಸೇವಿಂಗ್ಸ್ ಸ್ಕೀಮ್ ಆಗಿದ್ದಂತಹ ಸರ್ಕಾರಿ ಬಾಂಡ್ ಅಥವಾ RBI ಬಾಂಡನ್ನು ಕೇಂದ್ರ ಸರ್ಕಾರ ವಿಮುಕ್ತಿಗೊಳಿಸಿದೆ. ಇನ್ನು ಮುಂದೆ ನಿಮಗೆ ಈ RBI ಬಾಂಡ್ ಅಥವಾ ಗೌರ್ಮೆಂಟ್ ಬಾಂಡ್ ಅಂತ ಏನು ಕರೀತಿದ್ರು, ಅದು ಇನ್ನು ಮುಂದೆ ನಿಮಗೆ ಲಭ್ಯವಿರುವುದಿಲ್ಲ. ಸೊ ನೀವು ಕೇಳ್ಬೋದು, ಈ ಸರ್ಕಾರಿ ಬಾಂಡ್ ಅಥವಾ RBI ಬಾಂಡ್ ಅಂದ್ರೇನು? ನೋಡಿ, ಬಹಳ ಸಿಂಪಲ್. ಇದು ಒಂದು ಉಳಿತಾಯ ಯೋಜನೆ. ಉಳಿತಾಯ ಯೋಜನೆ ಅಂದರೆ ಸೇವಿಂಗ್ ಸ್ಕೀಮ್ ಅಂತ ಕರಿತೀವಿ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ನೀವೇನಾದರೂ ನಮ್ಮ ಕೇಂದ್ರ ಸರ್ಕಾರದ ಈ ಒಂದು ಬಾಂಡ್ನಲ್ಲಿ ಹಣವನ್ನು ಹೂಡಿಕೆ ಮಾಡಿದಿರಿ ಅಂತ ಹೇಳಿದ್ರೆ ನಿಮಗೆ ಪ್ರತಿ ವರ್ಷ 7.75% ಬಡ್ಡಿಯನ್ನು ಕೊಡ್ತಾ ಇದ್ರು. ಇಂಟ್ರೆಸ್ಟ್ ನೀವು ಇಟ್ಟಿರತಕ್ಕಂತಹ ಹಣದ ಮೇಲೆ 7.75% ಪರ್ ಆ್ಯನಮ್, ಒಂದು ವರ್ಷಕ್ಕೆ ಇಷ್ಟು ಬಡ್ಡಿಯನ್ನು ಕೊಡ್ತಾ ಇದ್ರು. ಆ್ಯಂಡ್ ಪ್ರತಿ ಒಂದು ಬಾಂಡಿಗೆ ಕೇವಲ 100 ರೂಪಾಯಿ ಇದನ್ನು ನಿಗದಿಪಡಿಸಲಾಗಿತ್ತು. ಆ್ಯಂಡ್ ಕನಿಷ್ಠ ಪಕ್ಷ 1000 ರೂಪಾಯಿ ಹೂಡಿಕೆ ಮಾಡಬೇಕಾಗಿತ್ತು. ಅಂದರೆ ನೀವು 10 ಬಾಂಡ್ಗಳನ್ನು 1000 ರೂಪಾಯಿ ಕೊಟ್ಟು 10 ಬಾಂಡ್ಗಳನ್ನು ತೆಗೆದುಕೊಂಡ್ಬಿಟ್ಟು ನೀವು ಹೂಡಿಕೆಯನ್ನು ಪ್ರಾರಂಭ ಮಾಡ್ಬೋದಾಗಿತ್ತು. ಇದಕ್ಕೆ 7.75% ಬಡ್ಡಿಯನ್ನು ವಿಧಿಸ್ತಾ ಇದ್ರು. ಆ್ಯಂಡ್ ಈ ಒಂದು ಬಾಂಡ್ನ ಅವಧಿ 7 ಇಯರ್ಸ್ ಆಗಿರುತ್ತೆ. 7 ಇಯರ್ಸ್ ಆದಮೇಲೆ ನೀವು ತೊಡಗಿಸ್ತಿರತಕ್ಕಂತಹ ಹಣ ಮತ್ತು ಲಾಭವನ್ನು, ಅಂದರೆ ಏನು ಬಡ್ಡಿ ಇರುತ್ತೆ, ಅದನ್ನು ನಮ್ಮ ಸರ್ಕಾರ ವಾಪಸ್ ಹೂಡಿಕೆದಾರರಿಗೆ ಮರಳಿಸ್ತಾ ಇತ್ತು. ಸೊ ಇದು ಮುಂಚೆ ಇದ್ದಂತಹ ಒಂದು ಪ್ರಮುಖವಾದಂತಹ ಬಾಂಡ್. ಇದು ಬಹಳಷ್ಟು ಮಧ್ಯಮ ವರ್ಗದ ಹಿರಿಯ ನಾಗರಿಕರಿಗೆ ಅಚ್ಚುಮೆಚ್ಚಿನ ಬಾಂಡ್ ಆಗಿತ್ತು. ಯಾಕಪ್ಪ ಅಂದರೆ ಅಲ್ಲಿ ಸೆಕ್ಯೂರಿಟಿ ಇರುತ್ತೆ, ಸಾಕಷ್ಟು ಭದ್ರತೆ ಇರತಕ್ಕಂತಹ ಒಂದು ಬಾಂಡ್. ಸರ್ಕಾರವೇ ಇದಕ್ಕೆ ಗ್ಯಾರಂಟಿ ಕೊಟ್ಟಿರುತ್ತೆ ಮತ್ತು ಆಕರ್ಷಕ ಬಡ್ಡಿ ದರವನ್ನು ಕೂಡ ಕೊಟ್ಟಿರುತ್ತೆ. ಬಟ್ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಸರ್ಕಾರ ಈ ಒಂದು ಬಾಂಡನ್ನು ಹಿಂಪಡಿತಿದ್ದೀನಿ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸ್ತಾ ಇದೆ. ಇದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ನೋಡಿ, ಕುಸಿತ ಇರತಕ್ಕಂತಹ ರೆಪೋ ದರ ಅಥವಾ ರೆಪೋ ರೇಟ್.
ನೋಡಿ, ಹಿಂದೆ ಒಂದು 3-4 ದಿನಗಳ ಹಿಂದೆ ನಾವು ಮಾನಿಟರಿ ಪಾಲಿಸಿ ಕಮಿಟಿ, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಕಮಿಟಿ ಯಾವ ರೀತಿ ಗಣನೀಯ ಪ್ರಮಾಣದಲ್ಲಿ ಈ ರೆಪೋ ದರವನ್ನು ಇಳಿಸಿದೆ ಅಂತ ನಾವು ಮೊನ್ನೆ ಮಾತಾಡ್ತಾ ಇದ್ವಿ. ಸೊ ರೆಪೋ ರೇಟ್ ಇಳಿಕೆ ಆಗಿರೋದ್ರಿಂದ ನಮ್ಮ ದೇಶಾದ್ಯಂತ ಎಲ್ಲ ರೀತಿಯ ಬಡ್ಡಿ ದರ ಇಳಿಕೆ ಆಗ್ತಾ ಇದೆ. ಸೊ ಇದರಿಂದ ಒಂದು ಕ್ಯಾಟಗರಿ ಆಫ್ ಪೀಪಲ್ಗೆ ಅಡ್ವಾಂಟೇಜ್ ಆಗುತ್ತೆ. ಯಾರಿಗೆ ಅಡ್ವಾಂಟೇಜ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಯಾರು ಸಾಲವನ್ನು ಪಡಿಬೇಕು ಅಂತ ಇದ್ರು, ಲೋನ್ ಬೇಕು ಅಂತ ಇದ್ರು, ಅವರಿಗೆ ಸಹಾಯ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಸಾಲಗಳ ಮೇಲಿನ ಬಡ್ಡಿ ದರ ಕುಸಿತ ಆಗುತ್ತೆ. ಬಟ್ ಇದು ಕೆಲವರಿಗೆ ತೊಂದರೆ ಉಂಟು ಮಾಡುತ್ತೆ. ಯಾರಿಗೆ ತೊಂದರೆ ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ಯಾರೆಲ್ಲ ಒಂದು ನಿಶ್ಚಿತ ಠೇವಣಿಗಳನ್ನು ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀರಾ, ಡೆಪಾಸಿಟ್ ಮಾಡಿದ್ದೀರಾ, ಫಿಕ್ಸ್ ಡೆಪಾಸಿಟ್ ಇಟ್ಟಿದ್ದೀರಾ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಹೂಡಿಕೆಗಳನ್ನು ಮಾಡಿದ್ದೀರಾ, ನಮ್ಮ ಸರ್ಕಾರಿ ಬಾಂಡಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಒಂದು PF ಇರ್ಬೋದು, ಮುಂತಾದಂತಹ ರೀತಿಯಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದ್ದೀರಾ, ಅಲ್ಲಿಗೆ ಆ ಒಂದು ಹಣಕ್ಕೆ ಸಿಗ್ತಾ ಇದ್ದಂತಹ ಬಡ್ಡಿ ಕಮ್ಮಿ ಆಗುತ್ತೆ. ಸೊ ಅವರಿಗೆ ಇದು ಲಾಸನ್ನು ತಂದಿರುತ್ತೆ. ಸೊ ಸರ್ಕಾರಕ್ಕೆ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ರೆಪೋ ರೇಟ್ ಅಷ್ಟೊಂದು ಕುಸಿತ ಕಮ್ಮಿ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಪ್ರತಿ ವರ್ಷಕ್ಕೆ 7.75 ಬಡ್ಡಿ ದರ ಕೊಡೋಕ್ಕೆ ಸರ್ಕಾರದ ಕೈಯಿಂದ ಆಗಲ್ಲ, ಸರ್ಕಾರಕ್ಕೆ ಲಾಸ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇದನ್ನು ಸ್ಟಾಪ್ ಮಾಡುವುದಾಗಿ ಘೋಷಣೆ ಮಾಡಿದೆ. ಸೊ ಸರ್ಕಾರಿ ಬಾಂಡ್ ಅಥವಾ RBI ಬಾಂಡ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಪ್ರಶ್ನೆ ಕೇಳಬಹುದು. ಸೊ ನಾನೀಗ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂತಹ ಎಲ್ಲ ಡೀಟೇಲ್ಸ್ ನಿಮಗೆ ಬಹಳ ಪ್ರಮುಖವಾಗುತ್ತೆ. ಆ್ಯಂಡ್ ಈ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಕಾಂಗ್ರೆಸ್ನ ಮುಖಂಡ ಮತ್ತು ಮಾಜಿ ಕೇಂದ್ರ ಹಣಕಾಸು ಸಚಿವ P. ಚಿದಂಬರಂ ಅವರು ಈ ಒಂದು ನಿರ್ಧಾರಕ್ಕೆ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ರಾಜಕೀಯ ಟೀಕೆ ಆಗಿರಬಹುದು, ಬಟ್ ಆದರೂ ಕೂಡ ಒಳಗಿನ ಕಂಟೆಂಟ್ ನಾವು ನೋಡೋದಾದ್ರೆ ಇದರಿಂದ ನಮ್ಮ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ತೊಂದರೆ ಉಂಟಾಗುತ್ತೆ ಅಂತ ಇವರು ಒಂದು ಇದನ್ನು ಟೀಕಿಸಿದ್ದಾರೆ. ಅಷ್ಟೇ ಅಲ್ಲ, 2018ರಲ್ಲೂ ಕೂಡ ಸರ್ಕಾರ ಇಂತಹದ್ದೇ ಒಂದು ಕಾರ್ಯಕ್ಕೆ ಕೈ ಹಾಕಿತ್ತು. ಆವಾಗ ಅವರು 8% ಇದ್ದಂತಹ ಬಡ್ಡಿಯನ್ನು 7.75%ಗೆ ಇಳಿಸಿದ್ರು. ಸೊ ಈ ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಸರ್ಕಾರಿ ಬಾಂಡ್ ಅಥವಾ ರಿಸರ್ವ್ ಬ್ಯಾಂಕ್ RBI ಬಾಂಡ್ ಅಂತೇಳಿ. ಆ್ಯಂಡ್ ಈ ಬಾಂಡ್ ಮೇಲೆ ಹಣವನ್ನು ಹೂಡಿಕೆ ಮಾಡಿದ್ರೆ ಅದಕ್ಕೆ ಈ ತೆರಿಗೆ ವಿನಾಯಿತಿ ಸಿಗಲ್ಲ, ಟ್ಯಾಕ್ಸ್ ರಿಬೇಟ್ ಸಿಗಲ್ಲ, ತೆರಿಗೆಗೆ ಒಳಪಟ್ಟಿರುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ 3ನೇ ಲೈನಲ್ಲಿ ತೆರಿಗೆಗೆ ಒಳಪಟ್ಟಿರುವ ಉಳಿತಾಯ ಬಾಂಡ್, ಒಂದು ಸೇವಿಂಗ್ಸ್ ಬಾಂಡ್ ಅದು. ಸೊ ಇಷ್ಟು ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. NHRC ಇಶ್ಯೂಸ್ ನೋಟಿಸ್ ಟು ಗೌರ್ಮೆಂಟ್ ಆನ್ ಮೈಗ್ರೆಂಟ್ ಡೆತ್ಸ್. ನೋಡಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRC, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಸಂಸ್ಥೆ. ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ನೀವು ಸಂವಿಧಾನದ ಪುಸ್ತಕವನ್ನು ತೆಗೆದು ನೋಡಿದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡೀಸಲ್ಲಿ ಬರಲ್ಲ, ಬದಲಾಗಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಥವಾ ಸಂವಿಧಾನೇತರ ಸಂಸ್ಥೆಗಳ ಅಡಿಯಲ್ಲಿ ಬರುತ್ತೆ. ಇದನ್ನ ನಮ್ಮ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆ ಮಾಡಿತು 1992ನೇ ಇಸ್ವಿಯಲ್ಲಿ. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ಅಥವಾ ನಾಗರಿಕ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1992, ಇದರ ಅಡಿಯಲ್ಲಿ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಲಾಗುತ್ತೆ. ಇದು 1993ನೇ ಇಸ್ವಿಯಲ್ಲಿ ಒಂದು ಫಂಕ್ಷನ್ ಜಾರಿಗೊಳ್ಳುತ್ತೆ. ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ ನೋಡಿ, ಶ್ರಮಿಕ್ ರೈಲ್ಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಶ್ರಮಿಕ್ ಸ್ಪೆಷಲ್ ಅಂತಕ್ಕಂತಹ ರೈಲ್ಗಳನ್ನು ಭಾರತೀಯ ರೈಲ್ವೆ ಬೇರೆ ಬೇರೆ ರಾಜ್ಯಗಳ ಮಧ್ಯೆ ನಡೆಸ್ತಾ ಇದೆ. ಬಹುಮುಖ್ಯವಾಗಿ ಬಿಹಾರ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯಗಳಿಗೆ ಈ ಒಂದು ರೈಲ್ಗಳು ತೆರಳುತ್ತಾ ಇದ್ದಾವೆ. ಇನ್ನು ಬೇರೆ ಬೇರೆ ಕಡೆ ಸಿಲುಕಿಕೊಂಡಿದ್ದಂತಹ ಈ ವಲಸಿಗ ಕಾರ್ಮಿಕರನ್ನ ವಾಪಸ್ ತಮ್ಮ ಮಾತೃ ರಾಜ್ಯಕ್ಕೆ ಸೇರಿಸ್ತಕ್ಕಂತಹ ಕೆಲಸವನ್ನ ಈ ಶ್ರಮಿಕ್ ಎಕ್ಸ್ಪ್ರೆಸ್ ಟ್ರೈನ್ಗಳು ಮಾಡ್ತಾ ಇದ್ದಾವೆ. ಬಟ್ ಇತ್ತೀಚೆಗೆ ಕೆಲವು ಬಹಳ ಮನಕಲಕುವಂತಹ ದೃಶ್ಯಗಳು ಬಂದವು. ಯಾವ ರೀತಿ ಕೆಲವು ವಲಸಿಗ ಕಾರ್ಮಿಕರು ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಅಥವಾ ರೈಲ್ನ ಒಳಗನೆ ಮೃತಪಟ್ಟರು. ಅನಾರೋಗ್ಯ ಕಾರಣದಿಂದ, ಸಮಯಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆ ದೊರೆಯದೇ ಇದ್ದಂತಹ ಕಾರಣದಿಂದ ಮತ್ತು ನಿಶಕ್ತಿ ಕಾರಣದಿಂದ ಅವರು ಮೃತಪಡ್ತಾರೆ. ಸೊ ಇದನ್ನ ಪರಿಗಣನೆಗೆ ತೆಗೆದುಕೊಂಡಿರತಕ್ಕಂತಹ ನಮ್ಮ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಈ ಕುರಿತಾಗಿ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಸೊ ಇಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇದೆ ಸುವೋಮೋಟೋ ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸ್ಕೊಂಡ್ಬಿಟ್ಟು ನೋಟಿಸನ್ನು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಜಾರಿಗೊಳಿಸಿದೆ. ಸೊ ಈ ಡೀಟೇಲ್ಸ್ ನಮಗೆ ತುಂಬ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ NHRCಗೆ ರಿಲೇಟೆಡ್ ಆಗಿ ನೀವು 2019ರ ಕೊನೆಯಲ್ಲಿ ನೀವು ನೋಡೋದಾದರೆ ಇದಕ್ಕೆ ಈ ಒಂದು ಕಾಯ್ದೆಗೆ ಏನು ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ 1992 ಆ ಒಂದು ಆ್ಯಕ್ಟ್ ಇತ್ತು, ಅದಕ್ಕೆ 2019ರಲ್ಲಿ ಮತ್ತೊಮ್ಮೆ ತಿದ್ದುಪಡಿ ತರಲಾಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಂಬೇಡ. 2019ರಲ್ಲಿ ತಂದಿರತಕ್ಕಂಥ ತಿದ್ದುಪಡಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ನಮ್ಮ ಮಾನವ ಹಕ್ಕುಗಳ ಆಯೋಗಕ್ಕೆ ಮುಖ್ಯಸ್ಥರು ಅಥವಾ ಚೇರ್ಮನ್ ಏನಿರ್ತಾರೆ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶ ಆಗಿರಬೇಕಾಗಿತ್ತು ಅಥವಾ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ
ಆಗಬೇಕಾಗಿತ್ತು. ಬಟ್ 2019ರಲ್ಲಿ ತಂದಂತಹ ತಿದ್ದುಪಡಿಯ ಪ್ರಕಾರ, ಆ ಒಂದು ಅಮೆಂಡ್ಮೆಂಟ್ನ ಪ್ರಕಾರ, ಇನ್ಮುಂದೆ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಜಡ್ಜ್ ಅಂದರೆ ಅವರು ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂತಹ ನೆಸೆಸಿಟಿ ಇಲ್ಲ, ಕೇವಲ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಕೂಡ ಮಾಡಬಹುದು ಅಂತ ಒಂದು ಅಮೆಂಡ್ಮೆಂಟ್ ಮಾಡಲಾಯಿತು. ಅದರ ಜೊತೆಗೆ ಇದಕ್ಕಿಂತ ಮುಂಚೆ ಈ NHRCಯ ಮುಖ್ಯಸ್ಥರ ಅವಧಿ 5 ವರ್ಷಗಳ ಕಾಲ ಇತ್ತು, ಟೆನ್ಯೂರ್ 5 ವರ್ಷ ಅಥವಾ ಅವರು 70 ವರ್ಷಗಳ ವರೆಗೆ 70 ಇಯರ್ಸ್ ಕ್ರಾಸ್ ಆಗೋವರೆಗೂ ಯಾವುದು ಬೇಗ ಮುಗಿಯುತ್ತೋ ಅದು NHRC ಮುಖ್ಯಸ್ಥರ ಕಾರ್ಯಾವಧಿ ಆಗಿತ್ತು. ಬಟ್ ಇದನ್ನು ತಿದ್ದುಪಡಿಗೊಳಿಸಿರ್ತಕ್ಕಂತಹ ನಮ್ಮ ಕೇಂದ್ರ ಸರ್ಕಾರ ಅದನ್ನು ಕೇವಲ 3 ವರ್ಷಕ್ಕೆ ಇಳಿಕೆ ಮಾಡಿದೆ, 3 ಇಯರ್ಸ್. ಸೊ ಮುಂತಾದಂತಹ ಕೆಲವು ತಿದ್ದುಪಡಿಗಳನ್ನ ಮಾಡಿದ್ದಾರೆ. ಬಟ್ NHRC ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂತಹ ನಿವೃತ್ತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ HL ದತ್ತು ಅವರು ಪ್ರಸಕ್ತವಾಗಿ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ, ಸೊ ಮುಖ್ಯಸ್ಥರಾಗಿದ್ದಾರೆ. ಅದು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಇದೊಂದು ಶಾಸನಬದ್ಧ ಸಂಸ್ಥೆ, ಸ್ಟ್ಯಾಚ್ಯುಟರಿ ಆರ್ಗನೈಸೇಷನ್, ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಸೊ ಇಷ್ಟು ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ದೇಶದಲ್ಲಿ ಎಲ್ಲೇ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಉಲ್ಲಂಘನೆಗಳು ನಡೀತು ಅಂತ ಹೇಳಿದ್ರೆ ಅವುಗಳ ಒಂದು ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಮಾನವ ಹಕ್ಕುಗಳ ಕಾವಲು ನಾಯಿ, ವಾಚ್ ಡಾಗ್ ಅಂತ ಈ NHRCಯನ್ನು ಕರೀತಾರೆ. ಸೊ ಇದು ನಮ್ಮ ದೇಶದಲ್ಲಿ ಜನರ ಮಾನವ ಹಕ್ಕುಗಳನ್ನು ಇದು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ, ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ಎ ಬ್ರೀವಿಂಗ್ ಸ್ಟಾರ್ಮ್ ಅಂತ ಇವತ್ತಿನ ಹಿಂದೂ ದಿನಪತ್ರಿಕೆಯ ಒಂದು ಸಂಪಾದಕೀಯ ಎಡಿಟೋರಿಯಲ್ ಹೇಳುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ನೀವು ಕಳೆದ ಕೆಲವು ದಿನಗಳಿಂದ ನ್ಯೂಸನ್ನು ಗಮನಿಸ್ತಾ ಇದ್ರೆ ಯಾವ ರೀತಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಥವಾ ಸಾಮಾಜಿಕ ಜಾಲತಾಣ ಆಗಿರ್ತಕ್ಕಂತಹ ಟ್ವಿಟರ್ ಮೇಲೆ ಕಿಡಿಯನ್ನು ಕಾರಿದ್ದಾರೆ. ಟ್ವಿಟರ್ ನಮಗೆಲ್ಲರೂ ಕೂಡ ಗೊತ್ತಿದೆ, ಇದು ಒಂದು ಮೈಕ್ರೋ ಬ್ಲಾಗಿಂಗ್ ಸೈಟ್ ಅಂತ ಕರಿತೀವಿ, ಮೈಕ್ರೋ ಬ್ಲಾಗಿಂಗ್ ಸೈಟ್, ಅಥವಾ ಇದನ್ನು ನಾವು ಒಂದು ಸಾಮಾಜಿಕ ಜಾಲತಾಣ ಅಂತ ಕರಿಬಹುದು. ಸೊ ಇವರು ಇತ್ತೀಚೆಗಷ್ಟೇ ಡೊನಾಲ್ಡ್ ಟ್ರಂಪ್ ಅವರು ಸೆಂಡ್ ಮಾಡಿದಂತಹ 2 ಟ್ವೀಟ್ಗಳನ್ನು ಇವರು ಸುಳ್ಳು, ಅದರ ಫೇಕ್ ಟ್ವೀಟ್ಸ್ ಅಂತ ಇವರು ಎತ್ತಿ ತೋರಿಸಿದ್ರು. ಅಂದರೆ ಆ ಒಂದು ಟ್ವೀಟ್ನಲ್ಲಿ ಇರ್ತಕ್ಕಂತಹ ಅಂಶ ಸತ್ಯಕ್ಕೆ ವಿರುದ್ಧವಾಗಿದೆ, ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿ ಇವರು ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡಿದ್ರು. ಇದಕ್ಕೆ ಕಾಡಿರ್ತಕ್ಕಂತಹ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನಾನು ಈ ಸಾಮಾಜಿಕ ಜಾಲತಾಣಗಳ ಮೇಲೆ ಹೆಚ್ಚಿನ ಮಿತಿಯನ್ನು ಹೇರ್ತೀನಿ, ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ಕೆಲವೊಂದಷ್ಟು ಹೇಳಿಕೆಗಳನ್ನ ಹೇಳಿದ್ದಾರೆ. ಬಟ್ ಈ ಕುರಿತಾಗಿ ಇಲ್ಲೊಂದು ನ್ಯೂಸ್ ಕಾಣ್ತಾ ಇದೆ. ಸೊ ನಮಗೆ ಬಹುಮುಖ್ಯವಾಗಿ ಇದು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಡೊನಾಲ್ಡ್ ಟ್ರಂಪ್ ಮತ್ತು ಟ್ವಿಟರ್ ನಡುವೆ ನಡೀತಿರ್ತಕ್ಕಂತಹ ಜಗಳ ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಬಟ್ ನಮಗೆ ಪ್ರಮುಖವಾಗಿರ್ತಕ್ಕಂತಹದ್ದು ಕೆಳಗೆ ನೀವು ನೋಡ್ತಿರ್ತಕ್ಕಂತಹ ಒಂದು ಕಂಟೆಂಟ್, ಒಂದು ಅಂಶ ಏನಿದೆ. ಬಿಕಾಸ್ ಪ್ರಸಕ್ತ ಸನ್ನಿವೇಶದಲ್ಲಿ ಅಮೆರಿಕ ದೇಶದಲ್ಲಿ, ಕೇವಲ ಅಮೆರಿಕ ಮಾತ್ರವಲ್ಲ, ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ IT ಕ್ಷೇತ್ರದ ದಿಗ್ಗಜ ಕಂಪನಿಗಳಿದ್ದಾವೆ, ಅಥವಾ ಈ ಅಂತರ್ಜಾಲದಲ್ಲಿ ಬರ್ತಕ್ಕಂತಹ ದೊಡ್ಡ ದೊಡ್ಡ ಕಂಪನಿಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ ರೀತಿ ಫೇಸ್ಬುಕ್ ಇರಬಹುದು, ಅಥವಾ ಅಮೆಜಾನ್, ಗೂಗಲ್, ಆ್ಯಪಲ್ ಮುಂತಾದಂತಹ ದೊಡ್ಡ ದೊಡ್ಡ ದಿಗ್ಗಜ ಸಂಸ್ಥೆಗಳು ಮತ್ತು ಈ ಪಾಶ್ಚಿಮಾತ್ಯ ಸರ್ಕಾರಗಳು ಅಥವಾ ಅಮೆರಿಕನ್ ಸರ್ಕಾರಗಳು, ಇವುಗಳ ನಡುವೆ ನಡೀತಿರ್ತಕ್ಕಂತಹ ಒಂದು ಘರ್ಷಣೆ ಗೊತ್ತಿರಬೇಕಾಗುತ್ತೆ. ನೀವು ಕಳೆದ ವರ್ಷ ಕೂಡ ನೋಡೋದಾದರೆ ಒಂದು ಪ್ರಖ್ಯಾತ ಕೇಸ್ ನಡೀತು, ಒಂದು ಪ್ರಖ್ಯಾತ ವಿವಾದ ನಡೀತು. ಅದೇನಪ್ಪ ಅಂತ ಹೇಳಿದ್ರೆ, ಫೇಸ್ಬುಕ್ ಈ ಕೇಂಬ್ರಿಡ್ಜ್ ಅನಾಲಿಟಿಕಾ ಅಂತಕ್ಕಂತಹ ಒಂದು ಸಂಸ್ಥೆಗೆ ಫೇಸ್ಬುಕ್ ಬಳಕೆದಾರರೇನಿರ್ತಾರೆ ಅವರ ಗೌಪ್ಯ ಮಾಹಿತಿಯನ್ನು ರವಾನೆ ಮಾಡಿದೆ ಅಥವಾ ಮಾರಾಟ ಮಾಡಿದೆ. ಈ ಕೇಂಬ್ರಿಡ್ಜ್ ಅನಾಲಿಟಿಕಾ ಅಂತಕ್ಕಂತಹದ್ದು ಬ್ರಿಟನ್ ಮೂಲದ ಒಂದು ಕನ್ಸಲ್ಟೆಂಟ್ ಸಂಸ್ಥೆ. ಅವರು ಇಲ್ಲಿಂದ ಖರೀದಿ ಮಾಡಿರತಕ್ಕಂತಹ ಒಂದು ಡೇಟಾ ಏನಿರುತ್ತೆ, ವೈಯಕ್ತಿಕ ಮಾಹಿತಿ ಏನಿರುತ್ತೆ, ಅದನ್ನು ಬೇರೆ ಬೇರೆ ಕೆಲಸಗಳಿಗೆ ಬಳಸ್ಕೊಳ್ತಾ ಇದ್ರು. ಬಹುಮುಖ್ಯವಾಗಿ ಈ ರಾಜಕೀಯ ಜಾಹೀರಾತು ಏನಿದೆ, ಪೊಲಿಟಿಕಲ್ ಅಡ್ವರ್ಟೈಸಿಂಗ್ ಅಂತಹ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ರು. ಸೊ ಇದು ಕೂಡ ಸಾಕಷ್ಟು ಆಕ್ರೋಶವನ್ನು ಕ್ರಿಯೇಟ್ ಮಾಡಿತ್ತು. ಅಂದಿನ ಸಮಯದಲ್ಲಿ ಅಮೆರಿಕದ ಸಂಸತ್ತಿಗೆ ಫೇಸ್ಬುಕ್ನ ಮುಖ್ಯಸ್ಥ ಮಾರ್ಕ್ ಜುಕರ್ಬರ್ಗ್ ಅವರನ್ನ ಕರೆಸಲಾಗಿತ್ತು. ಅದೇ ರೀತಿ ಗೂಗಲ್ನ CEO ಆಗಿರ್ತಕ್ಕಂತಹ ಭಾರತೀಯ ಮೂಲದ ಸುಂದರ್ ಪಿಚಾಯ್ ಅವರನ್ನು ಕೂಡ ಅಮೆರಿಕನ್ ಸಂಸತ್ತಿಗೆ ಕರೆಸ್ಬಿಟ್ಟು ವಿಚಾರಣೆಯನ್ನು ನಡೆಸಲಾಗಿತ್ತು. ಸೊ ಎಲ್ಲ ಕೇಸ್ಗಳು ನಮಗೆ ಈ ಒಂದು ಸರ್ಕಾರ ಮತ್ತು ಈ ದಿಗ್ಗಜ ಸಂಸ್ಥೆಗಳ ನಡುವೆ ನಡೀತಿರ್ತಕ್ಕಂತಹ ಒಂದು ಘರ್ಷಣೆಯನ್ನು ತೋರಿಸುತ್ತೆ. ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಕೇಂಬ್ರಿಡ್ಜ್ ಅನಾಲಿಟಿಕಾ ಕೂಡ ನಮಗೆ ಗೊತ್ತಿರಬೇಕು. ಬಿಕಾಸ್ ಒಂದಲ್ಲ ಒಂದು ಎಕ್ಸಾಮಲ್ಲಿ ಕೇಳಬಹುದು, ಕೇಂಬ್ರಿಡ್ಜ್ ಅನಾಲಿಟಿಕಾ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ಇದೊಂದು ಬ್ರಿಟನ್ ಮೂಲದ ಸಂಸ್ಥೆ. ಇವರು ಫೇಸ್ಬುಕ್ ಮತ್ತು ಇವರು ಸೇರಿಬಿಟ್ಟು ಜನರ ಗೌಪ್ಯ ಮಾಹಿತಿಯನ್ನು ಕಲೆ ಹಾಕಿಬಿಟ್ಟು ಮಾರಾಟದಲ್ಲಿ ತೊಡಗಿದ್ರು ಅಂತ ಒಂದು ಆರೋಪ ಇತ್ತು. ಸೊ ಇಷ್ಟು ಡೀಟೇಲ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ. ಜಸ್ಟ್ ನಮ್ಮ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಪ್ರಸಕ್ತ ಸನ್ನಿವೇಶದಲ್ಲಿ ಅಂತ ಐಡಿಯಾ ಇರಬೇಕಾಗುತ್ತೆ. ಮುಂದಕ್ಕೆ ಹೋಗೋಣ. ಸುದ್ದಿ ಹೇಳುತ್ತೆ,
PAC ನಡೆಗೆ ಕಾಗೇರಿ ತಡೆ. ನೋಡಿ, ನೆನ್ನೆ ಮತ್ತೊಂದು ವಿವಾದ ಸೃಷ್ಟಿಯಾಯಿತು ನಮ್ಮ ಕರ್ನಾಟಕದಲ್ಲಿ. ಸೊ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರಗಳನ್ನು ಮಾತ್ರ ಮಾತಾಡ್ತಾ ಹೋಗೋಣ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ PAC, ಪಬ್ಲಿಕ್ ಅಕೌಂಟ್ಸ್ ಕಮಿಷನ್. ಇಂಗ್ಲೀಷಲ್ಲಿ ನಾವು ಅದನ್ನು ಪಬ್ಲಿಕ್ ಅಕೌಂಟ್ಸ್ ಕಮಿಷನ್ ಅಂತ ಕರಿತೀವಿ, ಮತ್ತು ಕನ್ನಡದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಕರಿತಾ ಹೋಗ್ತೀವಿ. ನೋಡಿ, ಇತ್ತೀಚೆಗಷ್ಟೇ ಒಂದು ದೂರು ಬಂದಿತ್ತು. ಕೊರೋನಾ ವೈರಸ್ ಕಾರಣದಿಂದ ನಮ್ಮ ರಾಜ್ಯ ಸರ್ಕಾರ ಸಾಕಷ್ಟು ಅತ್ಯಾಧುನಿಕ ಉಪಕರಣಗಳನ್ನು ಮತ್ತು ಡಿವೈಸಸ್ಸನ್ನು ಖರೀದಿ ಮಾಡಿತು. ಅದೇ ರೀತಿ ಈ ಚಿಕಿತ್ಸೆಗೆ ಬೇಕಾಗಿರತಕ್ಕಂತಹ ಔಷಧಿಗಳನ್ನು ಖರೀದಿ ಮಾಡಿತು. ಬಟ್ ಹೀಗೆ ಖರೀದಿ ಮಾಡಿರತಕ್ಕಂತಹ ಔಷಧಿಗಳು ಮತ್ತು ಉಪಕರಣಗಳು ಕಳಪೆ ಗುಣಮಟ್ಟದ್ದಾಗಿದ್ದಾವೆ ಮತ್ತು ಸುಮ್ಮನೆ ಹೆಚ್ಚಿನ ಬೆಲೆಗೆ ಅವನ್ನು ಖರೀದಿ ಮಾಡಲಾಗಿದೆ ಅಂತ ಹೇಳಿ ಇತ್ತೀಚೆಗಷ್ಟೇ ಒಂದು ಆರೋಪ ಕೇಳಿಬಂದಿತ್ತು. ಈ ಆರೋಪವನ್ನು ಸ್ವೀಕಾರ ಮಾಡಿದಂತಹ ಪಬ್ಲಿಕ್ ಅಕೌಂಟ್ಸ್ ಕಮಿಷನ್ ಈ ಕುರಿತಂತೆ ತನಿಖೆ ನಡೆಸೋಕ್ಕೆ ಮುಂದಾಗಿತ್ತು. ಬಟ್ ನಿನ್ನೆ ಆ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ತನಿಖೆ ನಡೆಸೋಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅದಕ್ಕೆ ಅನುಮತಿಯನ್ನು ನಮ್ಮ ವಿಧಾನಸಭೆಯ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿರಾಕರಣೆ ಮಾಡಿದ್ದಾರೆ, ಅನುಮತಿಯನ್ನು ನಿರಾಕರಿಸಿದ್ದಾರೆ. ಸೊ ಈಗ ನಾವು ಈ PAC ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೋಡಿ, ನೀವು ಕೇಂದ್ರದ ಸಂಸತ್ತೇನಿದೆ, ಪಾರ್ಲಿಮೆಂಟ್ ಏನಿದೆ, ಅಲ್ಲೂ ಕೂಡ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಷನ್ ಅಥವಾ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಕಂಡುಬರುತ್ತೆ. ಯಾವಾಗಲೂ ಕೂಡ ಅದರ ಮುಖ್ಯಸ್ಥರಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ, ಲೀಡರ್ ಆಫ್ ಅಪೋಸಿಷನ್. ಪ್ರಸಕ್ತವಾಗಿ ಕೇಂದ್ರದಲ್ಲಿ ಅಧೀರ್ ರಂಜನ್ ಚೌಧರಿ ಅವರು ಈ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ. ಸೊ ಇವರು ಬೇರೆ ಬೇರೆ ಕಡೆ ವಿನಿಯೋಗ ಮಾಡಿರತಕ್ಕಂತಹ ಹಣದ ಕುರಿತಾಗಿ ತನಿಖೆಗಳನ್ನ ಮಾಡ್ತಾರೆ, ಸಾರ್ವಜನಿಕ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡ್ತಾರೆ. ಇದೇ ರೀತಿ ನಮ್ಮ ರಾಜ್ಯದಲ್ಲಿರತಕ್ಕಂತಹ ಪಬ್ಲಿಕ್ ಅಕೌಂಟ್ಸ್ ಕಮಿಷನ್ನ ಮುಖ್ಯಸ್ಥ ಯಾರು ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, HK ಪಾಟೀಲ್ ಅವರು. HK ಪಾಟೀಲ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಬಹುಮುಖ್ಯವಾಗಿ ಉತ್ತರ ಕರ್ನಾಟಕದ ಮೂಲದ ವ್ಯಕ್ತಿಗಳಿಗೆ HK ಪಾಟೀಲ್ ಬಗ್ಗೆ ಗೊತ್ತಿರುತ್ತೆ. ಇವರು ಮಾಜಿ ನಮ್ಮ ರಾಜ್ಯ ಸರ್ಕಾರದ ಸಚಿವರು ಕೂಡ. ಹಾಲಿ ಇವರು ಈ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಇವರು ಹಿರಿಯ ಕಾಂಗ್ರೆಸ್ ಮುಖಂಡ ಆ್ಯಂಡ್ ಪ್ರಸಕ್ತವಾಗಿ ಗದಗ ಏನು ಬರುತ್ತೆ, ಗದಗ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇವರ ನೇತೃತ್ವದ PACಗೆ ತನಿಖೆ ನಡೆಸೋಕ್ಕೆ ಕಾಗೇರಿ ಅವರು ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ. ಬಿಕಾಸ್ ಈ ಒಂದು ಸಂಸ್ಥೆ ವಿಧಾನಸಭೆಯ ನಮ್ಮ ವಿಧಾನಮಂಡಲದಲ್ಲಿ ಬರೋ ಕಾರಣದಿಂದ ಇದಕ್ಕೆ ಸ್ಪೀಕರ್ ಅವರ ಅನುಮತಿ ಕಡ್ಡಾಯವಾಗಿರುತ್ತೆ. ಬಟ್ ಸ್ಪೀಕರ್ ಅವರು ಅದನ್ನು ನಿರಾಕರಣೆ ಮಾಡಿದ್ದಾರೆ. ಆ್ಯಂಡ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಿನ್ನೆ ಕೂಡ ಇವರು ಸುದ್ದಿಯಲ್ಲಿದ್ದರು. ಬಿಕಾಸ್ ಆ್ಯಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಗೆ ನಮ್ಮ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ನೇಮಿಸಿರ್ತಕ್ಕಂತಹ 3 ಸದಸ್ಯರ ಸಮಿತಿಯ ಒಬ್ಬ ಸದಸ್ಯರಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಇದ್ದಾರೆ. ಇವರ ಜೊತೆಗೆ ರಾಜಸ್ಥಾನ ಮತ್ತು ಒಡಿಶಾ ರಾಜ್ಯಗಳ ಏನು ಸ್ಪೀಕರ್ ಇದ್ದಾರೆ ಅವರು ಕೂಡ ಆ ಒಂದು ಸಮಿತಿಯಲ್ಲಿದ್ದಾರೆ. ಸೊ ಇವರು ಕೂಡ ಬಹಳ ಫೇಮಸ್. ಇವರು ಪ್ರಸಕ್ತವಾಗಿ ಶಿರಸಿ ಏನಿದೆ, ಉತ್ತರ ಕನ್ನಡದಲ್ಲಿ ಬರ್ತಕ್ಕಂತಹ ಶಿರಸಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ. ಶಿರಸಿ ಉತ್ತರ ಕನ್ನಡ ಏನು ಬರುತ್ತೆ ಆ ಒಂದು ಜಿಲ್ಲೆಯ ಒಂದು ಕ್ಷೇತ್ರವಾಗಿದೆ ಶಿರಸಿ, ಅದರ ಶಾಸಕರು ಕೂಡ ಆಗಿದ್ದಾರೆ. ಗೊತ್ತಿರಬೇಕಾಗತ್ತೆ ಜಸ್ಟ್ ನಮಗೆ ನಾಲೆಡ್ಜ್ ಪರ್ಪಸಿಂದ. ಆ್ಯಂಡ್ ಮುಂದಿನ ಸುದ್ದಿ ನೋಡೋಣ. ನೋಟಿಂಗ್ ಪಾಸ್ಟ್ ಸೆಸೆಷನ್ ಕೇಸಸ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಹೈಕೋರ್ಟ್ ಅಪ್ಹೋಲ್ಡ್ಸ್ ಡಿಟೆನ್ಷನ್ ಆಫ್ ಬಾರ್ ಚೀಫ್. ನೋಡಿ, ನಿಮಗೆ ಬಾರ್ ಅಂತ ಒಂದು ಶಬ್ದ ಕಾಣಿಸ್ತಾ ಇದೆ, ದಯವಿಟ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು. ಬಾರ್ ಅಂತ ಹೇಳಿದ್ರೆ ಈ ಒಂದು ಕಾಂಟೆಕ್ಸ್ಟಲ್ಲಿ ಏನು ನ್ಯಾಯಾಲಯದಲ್ಲಿ ವಾದಿಸ್ತಕ್ಕಂತಹ ಅಡ್ವೊಕೇಟ್ಸ್ ಅಥವಾ ವಕೀಲರಿರ್ತಾರೆ ಅವರ ಸಂಘಗಳಿಗೆ ಬಾರ್ ಅಸೋಸಿಯೇಷನ್ ಅಂತ ಕರೀತಾರೆ. ಇದು ನಮ್ಮ ದೇಶದಲ್ಲಿ ಇರತಕ್ಕಂತಹ ಒಂದು ಪ್ರಾಕ್ಟೀಸ್. ಫಾರ್ ಎಕ್ಸಾಂಪಲ್, ಕರ್ನಾಟಕ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಇದೆ, ಜಮ್ಮು ಆ್ಯಂಡ್ ಕಾಶ್ಮೀರ್ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಇದೆ, ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಇದೆ. ಈ ರೀತಿ ಬಾರ್ ಅಂತ ಹೇಳಿದ್ರೆ ಈ ನ್ಯಾಯವಾದಿಗಳೇನಿದ್ದಾರೆ, ಅಡ್ವೊಕೇಟ್ಸ್ ಅಥವಾ ಲಾಯರ್ಗಳ ಒಂದು ಸಂಘಟನೆಯನ್ನು ಬಾರ್ ಅಂತ ಮೆನ್ಷನ್ ಮಾಡಲಾಗುತ್ತೆ. ಸೊ ಇವತ್ತಿನ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ನೀವು ಚಿತ್ರದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ರೀತಿ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಏನು ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಮುಖ್ಯಸ್ಥರಿದ್ದಾರೆ, ಅವರ ಹೆಸರು ಕೂಡ ನೋಡ್ತಾ ಇದ್ದೀರಾ, ಮಿಯಾನ್ ಅಬ್ದುಲ್ ಕಯೂಮ್ ಅನ್ನುವಂತಹ ವ್ಯಕ್ತಿ. ಅವರನ್ನ ಕಳೆದ ಕೆಲವು ದಿನಗಳ ಹಿಂದೆ ಅರೆಸ್ಟ್ ಮಾಡಲಾಗಿತ್ತು. ಬಟ್ ಯಾವ ರೀತಿ ಅರೆಸ್ಟ್ ಮಾಡಲಾಗಿತ್ತಪ್ಪ ಅಂತ ಹೇಳಿದ್ರೆ, ಅವರ ಮೇಲೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅನ್ನುವಂತಹ ಒಂದು ಕಾಯ್ದೆಯನ್ನು ಜಾರಿಗೆ ತಂದುಬಿಟ್ಟು ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. ಸೊ ಈ ಕುರಿತಂತೆ ಒಂದು ಕೇಸ್ ಜಮ್ಮು ಕಾಶ್ಮೀರ ಹೈಕೋರ್ಟ್ನಲ್ಲಿ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕೊಟ್ಟಿರುವ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಅವರ ಬಂಧನ ಸರಿಯಾಗಿದೆ ಅಂತಲೇ ಹೇಳಿದ್ದಾರೆ. ಸೊ ಈಗ ನಾವು ಈ PSA ಆ್ಯಕ್ಟ್ ಅಂದರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಇದು ಮಾಮೂಲಿ ಯಾವುದೋ ಒಂದು ಆ್ಯಕ್ಟ್ ಅಲ್ಲ, ಬದಲಾಗಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್. ಈ ಒಂದು ಕಾಯ್ದೆಯ ಮೂಲಕ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅವನ ಮೇಲೆ ಚಾರ್ಜ್ ಶೀಟ್ ಹಾಕ್ದಲೇ ಅಥವಾ ಅವನ ಮೇಲೆ FIR ಫೈಲ್ ಮಾಡ್ದಲೇ ಅವನ್ನ ನೇರವಾಗಿ ಬಂಧಿಸಬಹುದು. ಇದನ್ನು ನಾವು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಅಂದ್ರೇನು?
ಏನು ಪ್ರತಿಬಂಧಕ ಬಂಧನ ಅಂತ ಕರಿಬಹುದು. ಅಂದರೆ ಅವನು ಮುಂದೆ ಯಾವುದೋ ಒಂದು ಅಪರಾಧದಲ್ಲಿ ತೊಡಗಬಹುದು ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಅವನನ್ನು ಅರೆಸ್ಟ್ ಮಾಡಲಾಗುತ್ತೆ. ಮುಂಜಾಗ್ರತಾ ಬಂಧನ ಅಥವಾ ಪ್ರತಿಬಂಧಕ ಬಂಧನ ಅಂತ ಕರಿಬಹುದು. ಇಂಗ್ಲೀಷಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಸೊ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ 1973ನೇ ಇಸ್ವಿ 1973ಯಲ್ಲಿ ಈ ಪಬ್ಲಿಕ್ ಸೇಫ್ಟಿ ಆ್ಯಕ್ಟನ್ನು ಜಾರಿಗೆ ತರಲಾಗುತ್ತೆ. ಸೊ ಇದರ ಅಡಿಯಲ್ಲಿ ಸುಮಾರು 2 ವರ್ಷಗಳ ಕಾಲ ಒಬ್ಬ ವ್ಯಕ್ತಿಯನ್ನು ಯಾವುದೇ ರೀತಿಯ ವಿಚಾರಣೆ ಇಲ್ಲದೇ ಬಂಧನದಲ್ಲಿ ಇಡಬಹುದು. ಸೊ ಇದೇ ಕಾಯ್ದೆಯನ್ನು ಬಳಸ್ಬಿಟ್ಟು ಏನು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಲಾಯಿತು. ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಹಲವಾರು ಜಮ್ಮು ಕಾಶ್ಮೀರದ ರಾಜಕೀಯ ಮುಖಂಡರುಗಳನ್ನು ಮತ್ತು ಅಲ್ಲಿನ ಮಾಜಿ ಮುಖ್ಯಮಂತ್ರಿಗಳನ್ನು ಬಂಧನದಲ್ಲಿಟ್ಟಿತ್ತು. ಸೊ ಇದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಬೇಕಾಗುತ್ತೆ. ಈ ಒಂದು ಕಾಯ್ದೆಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿಬರ್ತಾ ಇರ್ತವೆ. ಬಟ್ ಆದರೂ ಕೂಡ ರಾಷ್ಟ್ರದ ಭದ್ರತಾ ಹಿತಾಸಕ್ತಿಯಿಂದ ಇಂತಹ ಕಾಯ್ದೆ ಬೇಕು ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ ಒದಗಿಸುತ್ತೆ. ಆ್ಯಂಡ್ ಮತ್ತೊಂದು ವಿಚಾರ ಅಂದರೆ, ನೀವು ಕೂಡ ಓದಿರ್ತೀರಾ, ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧನಕ್ಕೊಳಪಡಿಸಿದ್ರು ಅಂತ ಹೇಳಿದ್ರೆ ಅವನನ್ನು ಬಂಧನಕ್ಕೊಳಪಡಿಸಿದ 24 ಗಂಟೆಗಳ ಒಳಗಾಗಿ ವಿತಿನ್ 24 hours ಆಫ್ ಹಿಸ್ ಅರೆಸ್ಟ್ ಅವನನ್ನು ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಧೀಶರ ಬಳಿಗೆ ಕರೆದುಕೊಂಡು ಹೋಗಬೇಕು, ನ್ಯಾಯಾಲಯಕ್ಕೆ ಪ್ರೆಸೆಂಟ್ ಮಾಡಬೇಕು. ಸೊ ಅದಾದ ಮೇಲೆ ಅವನನ್ನು ನ್ಯಾಯಾಂಗ ಬಂಧನಕ್ಕೆ ಜುಡಿಷಿಯಲ್ ಕಸ್ಟಡಿಗೆ ಕೊಡಲಾಗುತ್ತೆ. ಬಟ್ ಈ ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ನ ಅಡಿಯಲ್ಲಿ ಬಂಧಿತರಾಗ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಯಾವುದೇ ಸೌಲಭ್ಯ ಇರೋದಿಲ್ಲ. ಅವರನ್ನು 24 ಗಂಟೆಗಳ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತ ಕೂಡ ರೂಲ್ಸ್ ಇಲ್ಲ. ಆ್ಯಂಡ್ ಇವರು ಬೇಲ್ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅನರ್ಹರಾಗಿರ್ತಾರೆ. ಬೇಲ್ ಅಂತ ಹೇಳಿದ್ರೆ ಜಾಮೀನು, ಇವರಿಗೆ ಜಾಮೀನನ್ನು ಕೂಡ ಕೊಡೋಕ್ಕೆ ಸಾಧ್ಯವಾಗಲ್ಲ. ಬಟ್ ಇವ್ರನ್ನ ಬಂಧಿಸಿರುವುದು ಏನು ಸಂವಿಧಾನ ವಿರೋಧಿಯಾಗಿದೆ ಅಥವಾ ಬೇರೆ ಯಾವುದೋ ದುರುದ್ದೇಶದಿಂದ ಬಂಧನಕ್ಕೊಳಪಡಿಸಿದ್ದಾರೆ ಅಂತ ಹೇಳಿ ಕೋರ್ಟ್ನಲ್ಲಿ ಹೋಗ್ಬೋದು. ಒಂದು ವೇಳೆ ಕೋರ್ಟ್ ಅಂತಹ ಅಭಿಪ್ರಾಯ ಪಡ್ತು ಅಂತ ಹೇಳಿದ್ರೆ ಅವ್ರನ್ನ ಬಂಧನ ಮುಕ್ತ ಕೂಡ ಗೊಳಿಸುತ್ತೆ. ಸೊ ಇದನ್ನು ಕಳೆದುಕೊಂಡ್ಬಿಟ್ಟು ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಹಿಂದಿ ಆಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇನ್ ಹರಿಯಾಣ ಕೋರ್ಟ್ಸ್ ಚಾಲೆಂಜ್ಡ್. ನೋಡಿ, ಇತ್ತೀಚೆಗಷ್ಟೇ ಹರಿಯಾಣದಲ್ಲಿ ಒಂದು ಬೇರೆ ರೀತಿಯಾದಂತಹ ಒಂದು ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಅಲ್ಲಿನ ಹರಿಯಾಣ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಏನಿದೆ, ಹರಿಯಾಣದ ಅಧಿಕೃತ ಭಾಷಾ ಕಾಯ್ದೆ, ಅದಕ್ಕೆ 2020ರಲ್ಲಿ ಅಂದರೆ ಈ ವರ್ಷ ಒಂದು ತಿದ್ದುಪಡಿಯನ್ನು ತರಲಾಯಿತು. ಆ ತಿದ್ದುಪಡಿಯ ಮೂಲಕ ಹರಿಯಾಣದಲ್ಲಿ ಏನು ಕೋರ್ಟ್ಗಳಿರ್ತಾವೆ, ನ್ಯಾಯಾಲಯಗಳಿದ್ದಾವೆ, ಆ ನ್ಯಾಯಾಲಯಗಳಲ್ಲಿ ಏಕೈಕ ಭಾಷೆಯಾಗಿ ಹಿಂದಿಯನ್ನು ಬಳಸಬೇಕು ಅಂತ ಹೇಳಿ ಈ ಒಂದು ತಿದ್ದುಪಡಿ ಹೇಳುತ್ತೆ. ಬಟ್ ಇದರ ವಿರುದ್ಧವಾಗಿ ಕೆಲವರು ವಕೀಲರ ತಂಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ. ಬಿಕಾಸ್ ನೀವು ಒಂದು ಮಾತನ್ನು ಗಮನಿಸಬೇಕು, ಇದನ್ನು ತಿಳ್ಕೋಬೇಕು ಅಂದರೆ ನಾವು ಸಂವಿಧಾನದ ಒಂದು ಬೇಸಿಕ್ಸನ್ನು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಏನು 1950ನೇ ಇಸ್ವಿ ಜನವರಿ 26ನೇ ತಾರೀಕಿನಂದು ನಮ್ಮ ಭಾರತೀಯ ಸಂವಿಧಾನ ಕಾರ್ಯರೂಪಕ್ಕೆ ಬರುತ್ತೆ. ಅವತ್ತಿನ ಸಂದರ್ಭದಲ್ಲಿ ಮುಂದಿನ 15 ವರ್ಷಗಳ ಕಾಲ ಇಂಗ್ಲಿಷ್ ಭಾಷೆ ಹಿಂದಿ ಜೊತೆಗೆ ಇರಬೇಕು. ಅದಾದ ಮೇಲೆ ಇಂಗ್ಲೀಷನ್ನು ತೆಗೆದುಹಾಕ್ಬಿಟ್ಟು ಕೇವಲ ಹಿಂದಿ ಭಾಷೆಯನ್ನು ಮಾತ್ರ ನಮ್ಮ ದೇಶದಲ್ಲಿ ಬಳಸಬೇಕು, ಅಂದರೆ ಕೇಂದ್ರ ಸರ್ಕಾರ ಅಥವಾ ಸಂಸತ್ತು ಅಂತ ಹೇಳಿ ಈ ನಮ್ಮ ಭಾರತೀಯ ಸಂವಿಧಾನ ಮೆನ್ಷನ್ ಮಾಡಿತ್ತು. ಬಟ್ 1963ನೇ ಇಸ್ವಿಯಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ ಅಥವಾ ಅಧಿಕೃತ ಭಾಷಾ ಕಾಯ್ದೆ 1963 ಜಾರಿಗೆ ತರಲಾಗುತ್ತೆ. ಇದರ ಅಡಿಯಲ್ಲಿ 1965ರ ನಂತರ ಅಂದರೆ 15 ಇಯರ್ಸ್ ಆದಮೇಲೂ ಕೂಡ ಇಂಗ್ಲೀಷನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿರ್ತಾರೆ. ಈ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ನಲ್ಲಿ ನಮ್ಮ ಬೇರೆ ಬೇರೆ ರೀತಿಯಾದಂತಹ ಭಾಷೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅಡಕವಾಗಿದ್ವು. ಬಟ್ ನಮ್ಮ ಸಂವಿಧಾನದಲ್ಲಿ ಹೇಳಿರ್ತಕ್ಕಂತಹದ್ದು ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಅದರ ಅಧಿಕೃತ ಭಾಷೆ ಯಾವಾಗಲೂ ಇಂಗ್ಲೀಷ್ ಮಾತ್ರ. ಸೊ ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ಕೊಡ್ತಕ್ಕಂತಹ ತೀರ್ಪಿರಬಹುದು ಅಥವಾ ಸುಪ್ರೀಂ ಕೋರ್ಟ್ನ ಕಲಾಪ ಇರಬಹುದು, ಅದೆಲ್ಲದೂ ಕೂಡ ಇಂಗ್ಲೀಷಲ್ಲೇ ನಡೆಯುತ್ತೆ. ಬಟ್ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇದು ವಿಚಾರ ಬೇರೆ ಆಗುತ್ತೆ. ಯಾಕಂದರೆ 1963ರಲ್ಲಿ ಏನು ಅಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟನ್ನು ಜಾರಿಗೆ ತರಲಾಗುತ್ತೆ. ಅದರ ಅಡಿಯಲ್ಲಿ ರಾಜ್ಯದಲ್ಲಿ ಏನು ರಾಜ್ಯಪಾಲರಿರ್ತಾರೆ, ಗವರ್ನರ್, ಅವರು ತಮ್ಮ ರಾಜ್ಯದಲ್ಲಿ ಹಿಂದಿ ಅಥವಾ ಯಾವುದೇ ಪ್ರಾದೇಶಿಕ ಭಾಷೆಯನ್ನು ಅಲ್ಲಿನ ಕೋರ್ಟ್ಗಳಲ್ಲಿ ಬಳಸೋದಕ್ಕೆ ಅನುಮತಿ ನೀಡಬಹುದು ಅಂತ ಈ ಒಂದು ತಿದ್ದುಪಡಿ ಹೇಳಿದ್ದು. ಬಟ್ ಆದರೂ ಒಂದು ಮಾತು ನೆನ್ಪಿಟ್ಕೋಬೇಕು, ರಾಜ್ಯಗಳ ಕೋರ್ಟ್ಗಳಲ್ಲಿ ಹಿಂದಿ ಅಥವಾ ಬೇರೆ ಪ್ರಾದೇಶಿಕ ಭಾಷೆಗಳನ್ನು ಬಳಸಿದ್ರೂ ಕೂಡ ಅಲ್ಲಿ ಅದರ ಒಂದು ಟ್ರಾನ್ಸ್ಲೇಷನ್ನ ಅಂದರೆ ಅನುವಾದವನ್ನು ಇಂಗ್ಲೀಷ್ನಲ್ಲಿ ಮಾಡಬೇಕು ಅಂತ ಈ ಒಂದು ಕಾಯ್ದೆ ಹೇಳುತ್ತೆ. ಬಟ್ ನಿನ್ನೆ ಏನು ಹರಿಯಾಣ ಏನು ಆ್ಯಕ್ಟ್ ಇದೆ, ಹರಿಯಾಣದಲ್ಲಿರತಕ್ಕಂತಹ ತಿದ್ದುಪಡಿ ಕಾಯ್ದೆ ಇದೆ, ಅದರ ಅಡಿಯಲ್ಲಿ ಕೇವಲ ಹಿಂದಿಯನ್ನು ಏಕೈಕ ಭಾಷೆಯಾಗಿ ಅಲ್ಲಿನ ಹರಿಯಾಣದ ಕೋರ್ಟ್ಗಳಲ್ಲಿ ಬಳಸಬೇಕು ಅಂತ ಹೇಳಲಾಗಿದೆ. ಸೊ ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ವಿರೋಧ ವ್ಯಕ್ತವಾಗಿದೆ. ಇವ್ರು ಹೇಳ್ತಿರ್ತಕ್ಕಂತಹ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇದರಿಂದ ಇಂಗ್ಲೀಷ್ನಲ್ಲಿ ಮಾತ್ರ ಫ್ಲೂಯೆಂಟ್ ಆಗಿರತಕ್ಕಂತಹ ಮತ್ತು ಹಿಂದಿ ಅಷ್ಟು ಚೆನ್ನಾಗಿ ಗೊತ್ತಿಲ್ಲದೆ ಇರತಕ್ಕಂತಹ ನ್ಯಾಯವಾದಿಗಳಿಗೆ, ಲಾಯರ್ಗಳಿಗೆ ತೊಂದರೆ ಆಗುತ್ತೆ ಅಂತ ಕೆಲವು ವಕೀಲರು ಹೇಳಿದ್ದಾರೆ.
ಈ ಕುರಿತಾಗಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕಾಗುತ್ತೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ನ ಏಕೈಕ ಭಾಷೆ ಮಾತ್ರ ಇಂಗ್ಲೀಷ್ ಮಾತ್ರ. ಸೊ ಅಲ್ಲಿ ಹಿಂದಿ ಅಥವಾ ಬೇರೆ ಭಾಷೆಗಳಿಗೆ ಒಂದು ಚಾನ್ಸ್ ಇಲ್ಲ ಅಲ್ಲಿನ ಕಲಾಪಕ್ಕೆ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. US ಹೌಸ್ ಪಾಸಸ್ ಉಯ್ಗುರ್ ರೈಟ್ಸ್ ಬಿಲ್. ನೋಡಿ, ಹಿಂದಿನ ಕ್ಲಾಸಲ್ಲಿ ಕೂಡ ಹೇಳಿದ್ದೇನೆ ಯಾವ ರೀತಿ ಚೀನಾ ದೇಶದ ಕ್ಸಿನ್ಜಿಯಾಂಗ್ ಅನ್ನುವಂತಹ ಒಂದು ಪ್ರದೇಶ ಕಂಡು ಬರುತ್ತೆ. ಕ್ಸಿನ್ಜಿಯಾಂಗ್ ಪ್ರಾವಿನ್ಸ್ ಅಥವಾ ಕ್ಸಿನ್ಜಿಯಾಂಗ್ ಪ್ರಾಂತ್ಯ. ಆ ಪ್ರಾಂತ್ಯದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರಿದ್ದಾರೆ, ಉಯ್ಗುರ್ ಮುಸ್ಲಿಮ್ಸ್ ಅಂತ ಹೇಳಿ. ಅವರ ದಮನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಮೋರ್ ದೆನ್ ಎ ಮಿಲಿಯನ್ ಮುಸ್ಲಿಮ್ಸ್, ಅಂದರೆ 10 ಲಕ್ಷಕ್ಕೂ ಹೆಚ್ಚು ಜನ ಮುಸ್ಲಿಂ ಅಲ್ಪಸಂಖ್ಯಾತ ಸಮುದಾಯದವರನ್ನ ಡಿಟೆನ್ಷನ್ ಕ್ಯಾಂಪ್ಗಳಲ್ಲಿ ಇಟ್ಟಿದ್ದಾರೆ. ಅವರಿಗೆ ಹಕ್ಕುಗಳನ್ನು ಕೊಡಲಾಗ್ತಾ ಇಲ್ಲ. ಅವ್ರನ್ನ ಒಂದು ಕ್ಯಾಂಪ್ಗಳಲ್ಲಿ ಬಂಧಿಸಿಟ್ಟಿದ್ದಾರೆ. ಅವರಿಂದ ದುಡಿಮೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಮತ್ತು ಮಾನವ ಹಕ್ಕುಗಳ ಕಗ್ಗೊಲೆ ನಡೀತಾ ಇದೆ ಅಂತ ಹೇಳಿ ಒಂದು ಆರೋಪ ಹಿಂದಿನಿಂದನೂ ಕೂಡ ಚೀನಾದ ಮೇಲಿದೆ. ಇದನ್ನು ನಮ್ಮ ವಿಶ್ವಸಂಸ್ಥೆಯೇ ಕನ್ಫರ್ಮ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಚೀನಾದಲ್ಲಿರ್ತಕ್ಕಂತಹ ಉಯ್ಗುರ್ ಮುಸ್ಲಿಮರ ಪರವಾಗಿ ನಿಲ್ಲುವುದಕ್ಕೆ ಅಮೆರಿಕ ಒಂದು ಬಿಲ್ಲನ್ನ, ಅಂದರೆ ಒಂದು ಮಸೂದೆಯನ್ನು ಪಾಸ್ ಮಾಡಿದೆ. ನೀವು ನೋಡ್ತಾ ಇದ್ದೀರಾ, 413 ಮತ್ತು 1, ಅಂದರೆ ಈ ಒಂದು ಮಸೂದೆಯ ಪರವಾಗಿ 413 ಜನ ವೋಟ್ ಮಾಡಿದರೆ ಇದರ ವಿರುದ್ಧವಾಗಿ ಕೇವಲ ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ ಮಾತ್ರ ವೋಟ್ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ಅಮೆರಿಕ ಸಂಸತ್ತಿನ ಕೆಳಮನೆ ಅಂತ ನಾವು ಕರಿತೀವಿ. ಅಲ್ಲೂ ಕೂಡ ಭಾರತದ ರೀತಿ 2 ಮನೆಗಳು ಕಂಡು ಬರುತ್ತೆ, ಕೆಳಮನೆ ಮತ್ತು ಮೇಲ್ಮನೆ. ಕೆಳಮನೆಯನ್ನು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಕರಿತೀವಿ ಮತ್ತು ಮೇಲ್ಮನೆಯನ್ನು ನಾವು ಸೆನೆಟ್ ಅಂತ ಕರಿತೀವಿ. ಯಾವ ರೀತಿ ಇಂಡಿಯಾದಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಕಂಡು ಬರುತ್ತೋ. ಸೊ ಇದಕ್ಕೆ ಈಗ ಅಲ್ಲಿನ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅವರ ಅಂಕಿತ ಬೀಳಬೇಕಾಗುತ್ತೆ. ಸೊ ಈ ಒಂದು ವಿಚಾರ ಕೂಡ ನಮಗೆ ಗೊತ್ತಿರಬೇಕು. ಆ್ಯಂಡ್ ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಸಹಿಷ್ಣು ರಾಷ್ಟ್ರ ಯಾವುದಾದ್ರೂ ಇದೆ ಅದು ನಮ್ಮ ಭಾರತ ಮಾತ್ರ. ದ ಮೋಸ್ಟ್ ಟಾಲರೆಂಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ನಮ್ಮ ದೇಶವನ್ನು ಕರಿಬಹುದು. ಬಿಕಾಸ್ ಇದು ಚೀನಾ ಇರಲಿ ಅಥವಾ ಅಮೆರಿಕ ಇರಲಿ, ಅಮೆರಿಕದಲ್ಲೂ ಕೂಡ ಅಲ್ಲಿರ್ತಕ್ಕಂತಹ ಏನು ಬ್ಲ್ಯಾಕ್ ಪೀಪಲ್ ಇದ್ದಾರೆ, ಆಫ್ರಿಕನ್ ಅಮೆರಿಕನ್ಸ್ ಅಥವಾ ನಾವು ನೀಗ್ರೋಸ್ ಅಂತ ಏನು ಕರಿತೀವಿ, ಕರಿಯರು, ಅವರ ಮೇಲೂ ಕೂಡ ಸಾಕಷ್ಟು ದಬ್ಬಾಳಿಕೆ ಆಗುತ್ತೆ. ಇನ್ನು ಚೀನಾದಂತಹ ದೇಶಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಆಗುತ್ತೆ. ಇನ್ನು ಪಾಕಿಸ್ತಾನದ ಕಥೆ ಅಂತೂ ನೀವು ಕೇಳೋದೇ ಬೇಡ, ಅಲ್ಲಿ ಬಹಳ ದಯನೀಯವಾದಂತಹ ಸ್ಥಿತಿಯಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರಿದ್ದಾರೆ. ಬಟ್ ಭಾರತದಲ್ಲಿ ಮಾತ್ರ ಪ್ರತಿಯೊಂದು ಧರ್ಮವನ್ನು ಸೆಕ್ಯುಲರ್ ದೃಷ್ಟಿಯಿಂದ ನೋಡಲಾಗುತ್ತೆ, ಜಾತ್ಯತೀತ ವ್ಯವಸ್ಥೆ ಇದೆ. ಸೊ ಭಾರತ ಪ್ರಪಂಚದ ಅತ್ಯಂತ ಸಹಿಷ್ಣು ರಾಷ್ಟ್ರ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಇದೇ ರೀತಿ ಮುಂದಿನ ಸುದ್ದಿಯತ್ತ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ. ನಾನು ಉಯ್ಗುರ್ ಒಂದು ಪ್ರಾಂತ್ಯದ ಮ್ಯಾಪ್ ತೋರಿಸಬೇಕು ಅಂತೇಳಿ ಈ ಒಂದು ಸ್ಲೈಡನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಚೀನಾ ದೇಶದ ವಾಯುವ್ಯ ಭಾಗ, ನಾರ್ತ್ ವೆಸ್ಟ್ ಪ್ರದೇಶದಲ್ಲಿ ಈ ಕ್ಸಿನ್ಜಿಯಾಂಗ್ ಅಂತ ಪ್ರದೇಶ ಕಂಡು ಬರ್ತಾ ಇದೆ. ಸೊ ಬಹಳ ದೊಡ್ಡದಾಗಿರತಕ್ಕಂಥ ಒಂದು ಪ್ರದೇಶ. ಇದೇ ಕ್ಸಿನ್ಜಿಯಾಂಗ್ ಪ್ರಾಂತ್ಯದಲ್ಲಿ ಉಯ್ಗುರ್ ಮುಸ್ಲಿಮ್ಸ್ ಕಂಡು ಬರ್ತಾರೆ. ಅವರ ಒಂದು ಸ್ಥಿತಿ ಬಹಳ ಶೋಚನೀಯವಾಗಿದೆ. ಅವರ ಮೇಲೆ ದಬ್ಬಾಳಿಕೆಯನ್ನು ಚೀನಾದ ಕಮ್ಯುನಿಸ್ಟ್ ಪಕ್ಷ ನಡೆಸ್ತಾ ಇದೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅದೇ ರೀತಿ ಬೇರೆ ಬೇರೆ ಸಂಘಟನೆಗಳು ವ್ಯಕ್ತಪಡಿಸ್ತವೆ. ಆ್ಯಂಡ್ ಮತ್ತೊಂದು ವಿಚಾರ, ಆಗಲೇ ನಾನು ಒಂದು ಆ್ಯಕ್ಟನ್ನು ತೋರಿಸಿದೆ, ಅಮೆರಿಕಾದ ಸಂಸತ್ತಿನಲ್ಲಿ ಪಾಸಾಗಿರತಕ್ಕಂಥ ಒಂದು ಮಸೂದೆ. ಆ ಮಸೂದೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಕ್ಸಿನ್ಜಿಯಾಂಗ್ ಪ್ರದೇಶದಲ್ಲಿ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ, ಯಾರೆಲ್ಲ ಅಲ್ಲಿನ ಮುಸ್ಲಿಮರನ್ನ ತುಳಿತಾ ಇದ್ದಾರೆ, ಅಂತಹ ವ್ಯಕ್ತಿಗಳ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸನ್ನು ಹೇರಬೇಕು, ಅಂದರೆ ನಿರ್ಬಂಧವನ್ನು ಹೇರಬೇಕು ಅಂತ ಹೇಳಿ ಈ ಒಂದು ಕಾಯ್ದೆ ಒತ್ತಾಯಿಸುತ್ತೆ. ನೋಡಬೇಕು ಇದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಸಹಿ ಹಾಕ್ತಾರೋ ಇಲ್ಲೋ ಅಂತೇಳಿ. ಒಂದು ವೇಳೆ ಸಹಿ ಹಾಕಿದ್ದೇ ಆದಲ್ಲಿ ಮತ್ತೊಮ್ಮೆ ಚೀನಾ ಮತ್ತು ಅಮೆರಿಕ ನಡುವೆ ಮತ್ತೊಂದು ದೊಡ್ಡ ಘರ್ಷಣೆ ಉಂಟಾಗುವುದರಲ್ಲಿ ಎರಡು ಮಾತೇ ಇಲ್ಲ. ರೀತಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ತಾ ಇದ್ದಾವೆ, ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರು ಕೂಡ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಮತ್ತು ಪ್ರೀಮಿಯರ್ ಚಾಟ್ನಲ್ಲಿ ನಿಮಗೆ ಗೊತ್ತಿರತಕ್ಕಂತಹ ಆನ್ಸರನ್ನು ತಿಳಿಸ್ತಾ ಹೋಗಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ನಲ್ಲಿ ಭಾಗವಹಿಸ್ತೀನಿ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಭಾರತ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಟ್ರೈಫೆಡ್ ಸಹಯೋಗದೊಂದಿಗೆ ವಂದನ್ ಯೋಜನೆ ಪೋಸ್ಟ್ ಕೋವಿಡ್-19ಗಾಗಿ ಕಲಿಕೆಗಳು ಕುರಿತು ವೆಬಿನಾರ್ ಅನ್ನು ಯಾವ ರಾಜ್ಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಆಯೋಜಿಸಿದೆ? ನೋಡಿ, ಕ್ವಶನೇ ತುಂಬ ಉದ್ದ ಇದೆ ಅನಿಸ್ತಾ ಇರ್ಬೋದು, ಬಟ್ ಇವಾಗೆಲ್ಲ ಟ್ರೆಂಡ್ ಇದೇ ರೀತಿ ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ UPSC ಇರ್ಬೋದು, KPSC ಇರ್ಬೋದು, ಅಂತಹ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ತುಂಬ ಲೆಂದಿಯಾಗಿರ್ತವೆ. ಸೊ ಅಲ್ಲೇ ಅರ್ಧಕ್ಕರ್ಧ ಜನ ಸ್ಟೂಡೆಂಟ್ಸ್ ತಮ್ಮ ಒಂದು ಇಂಟ್ರೆಸ್ಟನ್ನು ಕಳ್ಕೊಳ್ತಾ ಹೋಗ್ತಾರೆ. ಬಟ್ ಆ ರೀತಿ ಮಾಡಬಾರ್ದು. ಸಂಪೂರ್ಣವಾಗಿ ಪ್ರಶ್ನೆಯನ್ನು ಓದಿದಾಗ ನಿಮಗೆ ಇದು ಬಹಳ ಸುಲಭ ಅಂತಲೇ ಅನ್ಸುತ್ತೆ. ಸೊ ಈ ಒಂದು ಇದರಲ್ಲಿ ಕೇಳ್ತಾ ಇದ್ದಾರೆ, ನಮ್ಮ ಕೇಂದ್ರ ಟ್ರೈಬಲ್ ಅಫೇರ್ಸ್ ಮಿನಿಸ್ಟ್ರಿ ಏನಿದೆ ಅದರ ಅಡಿಯಲ್ಲಿ ಬರುವಂತಹ ಟ್ರೈಫೆಡ್ ಮತ್ತು ಒಂದು ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇತ್ತೀಚೆಗಷ್ಟೇ ಒಂದು ವೆಬಿನಾರ್ ಅನ್ನು ಆಯೋಜನೆ ಮಾಡಿದ್ವು. ಅದರ ವಿಷಯ ವಂದನ್ ಯೋಜನೆ ಆಗಿತ್ತು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ ರಾಜಸ್ಥಾನ್. ಸೊ ರಾಜಸ್ಥಾನ್ ರಾಜ್ಯ ಸರ್ಕಾರದ
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಈ ಒಂದು ವೆಬಿನಾರ್ ಅನ್ನ ಟ್ರೈಫೆಡ್ ಜೊತೆಗೂಡ್ಬಿಟ್ಟು ಆಯೋಜನೆ ಮಾಡಿದ್ದು. ಈ ಟ್ರೈಫೆಡ್ ಅಂದ್ರೆ ಏನು ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ, ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ. ಸ್ವಲ್ಪ ಉದ್ದ ಇರುತ್ತೆ. ಟ್ರೈ ಅಂತ ಹೇಳಿದ್ರೆ ಟ್ರೈಬಲ್, ಅದಾದ್ಮೇಲೆ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಅಂತ ಬರುತ್ತೆ, ಆ್ಯಂಡ್ ಫೆಡ್ ಅಂತ ಹೇಳಿದ್ರೆ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇದು ಬಹಳ ಹಿಂದೆನೆ, ಒಂದು 2-3 ದಶಕಗಳ ಹಿಂದೆನೆ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ನಮ್ಮ ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಈ ಟ್ರೈಫೆಡ್ ಬರುತ್ತೆ. ಟ್ರೈಫೆಡ್ನ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈ ಬುಡಕಟ್ಟು ಜನಾಂಗದವರು ಉತ್ಪಾದನೆ ಮಾಡತಕ್ಕಂತಹ ವಸ್ತುಗಳಿಗೆ ಸೂಕ್ತವಾದಂತಹ ಬೆಲೆಯನ್ನು ಒದಗಿಸ್ತಕ್ಕಂತಹದ್ದು, ಅದನ್ನು ಮಾರ್ಕೆಟಿಂಗ್ ಮಾಡ್ತಕ್ಕಂತಹದ್ದು ಈ ಟ್ರೈಫೆಡ್ನ ಒಂದು ಗುರಿಯಾಗಿದೆ. ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ರಾಜಸ್ಥಾನ್. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಹೊಸ ಅಭಿವೃದ್ಧಿ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಮುಂದಿನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಂತೂ ಬಹಳ ಪ್ರಮುಖವಾದಂತಹ ಪ್ರಶ್ನೆ, ಪರೀಕ್ಷೆಯಲ್ಲಿ ಖಂಡಿತ ಕೇಳುವಂತಹ ಸಾಧ್ಯತೆ ಇರುತ್ತೆ. ಬಟ್ ಅದಕ್ಕೆ ಮುಂಚೆ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ, NDB, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡ್ತಾ ಹೋಗೋಣ. ನೋಡಿ, NDB ಅಂತಕ್ಕಂತಹದ್ದು ನಮ್ಮ ಬ್ರಿಕ್ಸ್ ಏನಿದೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಆಫ್ರಿಕಾ, ಬ್ರಿಕ್ಸ್ ಸಂಘಟನೆ ಏನಿದೆ, ಈ ಸಂಘಟನೆಯ ಅಥವಾ ಬ್ರಿಕ್ಸ್ ಒಕ್ಕೂಟದ ಬ್ಯಾಂಕ್. ಈ ಬ್ಯಾಂಕ್ನ ಹೆಸರನ್ನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರೆಯಲಾಗುತ್ತೆ. ಬಟ್ ವಿಶೇಷವಾಗಿ ಗಮನಿಸಬೇಕು, ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೆಸರನ್ನ ಸೂಚಿಸಿದ್ದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಆ್ಯಂಡ್ ಈ NDBಯ ಪ್ರಥಮ ಅಧ್ಯಕ್ಷರಾಗಿ ನಮ್ಮ ಭಾರತದವರಾದಂತಹ KV ಕಾಮತ್ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಬಟ್ ಈಗ KV ಕಾಮತ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ನಂತರ ಈಗ ಹೊಸ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ಮಾರ್ಕೋಸ್ ಟ್ರೈಜೋ ಅಂತಕ್ಕಂತಹವರು ಬ್ರೆಜಿಲ್ ದೇಶದ ಒಬ್ಬ ರಾಜಕಾರಣಿ. ಪ್ರಸಕ್ತವಾಗಿ ಬ್ರೆಜಿಲ್ ದೇಶದ ಡೆಪ್ಯೂಟಿ ಎಕನಾಮಿಕ್ಸ್ ಮಿನಿಸ್ಟರ್ ಆಗಿದ್ದಾರೆ, ಅಲ್ಲಿನ ಆರ್ಥಿಕ ಸಚಿವರಾಗಿದ್ದಾರೆ. ಅವರು ಮುಂದಿನ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿವರೆಗೂ ಕೂಡ KV ಕಾಮತ್ ಅವರು ಆ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು, ಅದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಅಷ್ಟೇ ಅಲ್ಲ, ಕೆಳಗಡೆ ಅನಿಲ್ ಕಿಶೋರ ಅನ್ನುವಂತಹ ವ್ಯಕ್ತಿಯ ಹೆಸರು ಕಾಣಿಸ್ತಾ ಇದೆ. ಸೊ ಇವರು ಕೂಡ ಭಾರತದ ಮೂಲದವರು. ಸೊ ಅನಿಲ್ ಕಿಶೋರ ಅವರು ಈ NDB ಬ್ಯಾಂಕ್ನ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ, ಉಪಾಧ್ಯಕ್ಷರಾಗಿ ಮುಂದೆ ಕಾರ್ಯನಿರ್ವಹಿಸ್ತಾರೆ. ಆ್ಯಂಡ್ ಅಧ್ಯಕ್ಷರು ಬ್ರೆಜಿಲ್ ದೇಶದ ಮಾರ್ಕೋಸ್ ಟ್ರೈಜೋ ಅವರು. ಬಹಳ ಇಂಪಾರ್ಟೆಂಟ್, ನೋಡೋಣ, ದಯವಿಟ್ಟು ಮಾಡ್ಕೊಳ್ಳಲೇಬೇಕಾಗುತ್ತೆ. ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮಾವಿನ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ಅಧಿಕಾರ ನೀಡುವಂತೆ ಕರ್ನಾಟಕ ರಾಜ್ಯ ಮಾವು ಇಲಾಖೆ ಮತ್ತು ಮಾರ್ಕೆಟಿಂಗ್ ಕಾರ್ಪೊರೇಷನ್ ಯಾರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ ಬಹಳ ಸಿಂಪಲ್, ಪ್ರಶ್ನೆ ಉದ್ದಕ್ಕಿದೆ, ಬಟ್ ಆನ್ಸರ್ ಬಹಳ ಸಿಂಪಲ್. ಅವತ್ತಿನ ದಿನ ನಾವು ಡಿಸ್ಕಸ್ ಮಾಡಿದ್ದೇವೆ. ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂತಹ ಒಂದು ಪ್ರಮುಖ ಕಾಮರ್ಸ್ ಕಂಪನಿಯಾಗಿರ್ತಕ್ಕಂತಹ ಆಪ್ಷನ್ ಡಿ ಫ್ಲಿಪ್ಕಾರ್ಟ್ ಜೊತೆಗೂಡ್ಬಿಟ್ಟು ನಮ್ಮ ಕರ್ನಾಟಕ ಮಾವು ಅಭಿವೃದ್ಧಿ ನಿಗಮ ಏನಿದೆ, ಅವರು ಈ ಮಾವನ್ನು ಮನೆ ಮನೆಗೆ ತಲುಪಿಸ್ತಕ್ಕಂತಹ ಉದ್ದೇಶದಿಂದ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು. ನಾವು ನಿನ್ನೆ ಬಿಹಾರ ರಾಜ್ಯ ಸರ್ಕಾರದ ಬಗ್ಗೆ ನೋಡ್ತಾ ಇದ್ವಿ, ಬಟ್ ಇವಾಗ ನೋಡ್ತಾ ಇರ್ತಕ್ಕಂತಹದ್ದು ಕರ್ನಾಟಕದ ಬಗ್ಗೆ. ಆ್ಯಂಡ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಫ್ಲಿಪ್ಕಾರ್ಟ್. ಆ್ಯಂಡ್ ನೋಡ್ತಾ ಇದ್ದೀರಾ, ಫ್ಲಿಪ್ಕಾರ್ಟ್ನ ಪ್ರಸಕ್ತ CEO ಕಲ್ಯಾಣ್ ಕೃಷ್ಣಮೂರ್ತಿ ಅವರು. ಆ್ಯಂಡ್ ಇದರ ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಇದನ್ನು ಸ್ಥಾಪನೆ ಮಾಡಿದ್ದು ಕೂಡ ಭಾರತೀಯರೇ, ಸಚಿನ್ ಬನ್ಸಲ್ ಮತ್ತು ಬಿನ್ನಿ ಬನ್ಸಲ್. ಇವರಿಬ್ಬರು ಕೂಡ ಅಮೆಜಾನ್ ಕಂಪನಿಯ ಮಾಜಿ ಉದ್ಯೋಗಿಗಳು. ಬಟ್ ಇವರು 2007ನೇ ಇಸ್ವಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಫ್ಲಿಪ್ಕಾರ್ಟ್ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಆ್ಯಂಡ್ ಇವಾಗ ಜಗತ್ತೇ ಹುಬ್ಬೇರಿಸುವಂತಹ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್. ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಆಟೋಮೊಬೈಲ್ ಉದ್ಯಮದಲ್ಲಿ ಉಕ್ಕು ಮತ್ತು ಅಲ್ಯೂಮಿನಿಯಂ ಅನ್ನು ಬದಲಿಸಲು ಮ್ಯಾಗ್ನೇಷಿಯಂ ಮಿಶ್ರಲೋಹವನ್ನು ಅಭಿವೃದ್ಧಿಪಡಿಸಿರುವ IIT ಯಾವುದು? ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕರೆಂಟ್ ಅಫೇರ್ಸ್ ಎರಡನ್ನ ಮಿಕ್ಸ್ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ, ಬಹಳ ಸ್ಟ್ಯಾಂಡರ್ಡ್ ಆಗಿದೆ. ಸೊ ಪರೀಕ್ಷೆಗಳಲ್ಲಿ 100% ಕೇಳುವಂತಹ ಸಾಧ್ಯತೆ ಇರುತ್ತೆ. ನೋಡಿ, ಒಂದು ಮತ್ತೆ ನೆನ್ಪಿಟ್ಕೋಬೇಕು, ಆಟೋಮೊಬೈಲ್ ಅಂದ್ರೆ ಏನು? ಆಟೋಮೊಬೈಲ್ ಅಂತ ಹೇಳಿದ್ರೆ ವಾಹನ ತಯಾರಿಕೆ, ಸ್ಪೆಷಲಿ ಏನು ಕಾರುಗಳಿರುತ್ತೆ, ಟ್ರಕ್ಗಳಿರುತ್ತೆ, ಅವುಗಳನ್ನ ತಯಾರಿಕೆ ಮಾಡತಕ್ಕಂತಹ ಉದ್ದಿಮೆಯನ್ನು ನಾವು ಆಟೋಮೊಬೈಲ್ ಇಂಡಸ್ಟ್ರಿ ಅಂತ ಕರಿತೀವಿ. ಇದುವರೆಗೂ ಕೂಡ ಆಟೋಮೊಬೈಲ್ ಉದ್ಯಮದಲ್ಲಿ ಉಕ್ಕು ಮತ್ತು ಅಲ್ಯೂಮಿನಿಯಮನ್ನು ಬಳಸಲಾಗ್ತಾ ಇತ್ತು. ನೋಡಿ, ಕಬ್ಬಿಣವನ್ನು ಬಳಸಲಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಒಂದನೇದು ಕಬ್ಬಿಣ ತೂಕ ಜಾಸ್ತಿ ಇರುತ್ತೆ, ವೆಯ್ಟ್ ಜಾಸ್ತಿ ಇರುತ್ತೆ. ವೆಯ್ಟ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ವಾಹನಗಳು ಮೈಲೇಜನ್ನು ಕೊಡಲ್ಲ. ಸೊ ಹಾಗಾಗಿ ಕಡಿಮೆ ವೆಯ್ಟ್ ಇರತಕ್ಕಂತಹ, ತೂಕ ಕಡಿಮೆ ಇರತಕ್ಕಂತಹ ಉಕ್ಕು ಅಂದ್ರೇನು? ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಅನ್ನು ಬಳಸಲಾಗ್ತಾ ಇತ್ತು. ಆ್ಯಂಡ್ ಎರಡನೇ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಉಕ್ಕು ಮತ್ತು ಅಲ್ಯೂಮಿನಿಯಂ ಸ್ವಲ್ಪ ದೀರ್ಘವಾಗಿ ಬಾಳಿಕೆ ಬರ್ತವೆ, ತುಕ್ಕು ಹಿಡಿಯಲ್ಲ. ಸೊ ಹಾಗಾಗಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅವನ್ನು ಬಳಸಲಾಗ್ತಾ ಇತ್ತು. ಬಟ್ ಇತ್ತೀಚೆಗಷ್ಟೇ ನಮ್ಮ ಭಾರತದ ಒಂದು ಪ್ರಖ್ಯಾತ IIT ಇದರ ಬದಲಾಗಿ, ಅಂದರೆ ಸ್ಟೀಲ್ ಮತ್ತು ಅಲ್ಯೂಮಿನಿಯಂನ ಬದಲಾಗಿ ಮ್ಯಾಗ್ನೇಷಿಯಂ ಮಿಶ್ರಲೋಹವನ್ನು ಅಭಿವೃದ್ಧಿಪಡಿಸಿದೆ. ಮೆಗ್ನೇಷಿಯಂ ಏನಿದೆ ಅದರ ಮಿಶ್ರಲೋಹ ಅಂತ ಹೇಳಿದ್ರೆ ಅಲಾಯ್ ಅಂತ ಕರಿತೀವಿ.
ಇಂಗ್ಲೀಷ್ನಲ್ಲೂ. ಅಲಾಯ್ ಅಂತ ಹೇಳಿದ್ರೆ ಬೇರೆ ಬೇರೆ ಲೋಹಗಳನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಂಬಿನೇಷನನ್ನು ರೆಡಿ ಮಾಡಿರ್ತಾರೆ. ಅದು ಉಕ್ಕು ಮತ್ತು ಅಲ್ಯೂಮಿನಿಯಂಗಿಂತನೂ ಉತ್ತಮವಾಗಿರುತ್ತೆ ಆಟೋಮೊಬೈಲ್ ಕ್ಷೇತ್ರಕ್ಕೆ ಅಂತ ಆ ಒಂದು IIT ಹೇಳುತ್ತೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, IIT ಮಡ್ರಾಸ್. ಸೊ ತಮಿಳುನಾಡಲ್ಲಿ ಬರ್ತಕ್ಕಂತಹ IIT ಮಡ್ರಾಸ್ ಈ ಮೆಗ್ನೇಷಿಯಂ ಮಿಶ್ರಲೋಹವನ್ನು ಅಭಿವೃದ್ಧಿಪಡಿಸಿದೆ. ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. 5ನೇ ಪ್ರಶ್ನೆ ನೋಡೋಣ. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು 440 ಮೀಟರ್ ಉದ್ದದ ಸುರಂಗವನ್ನು ಚಾರ್ಧಾಮ್ ಸಂಪರ್ಕ ಭಾಗವಾಗಿ ಉದ್ಘಾಟಿಸಿದ್ದಾರೆ. ಇದು ಹಿಮಾಚಲ ಪ್ರದೇಶದ ಯಾವ ಜಿಲ್ಲೆಯಲ್ಲಿದೆ? ನೋಡಿ, ಇದಕ್ಕೆ ಮುಂಚೆ ನಾವು ಚಾರ್ಧಾಮ್ ಬಗ್ಗೆ ತಿಳ್ಕೊಳ್ಳೋಣ. ಚಾರ್ಧಾಮ್ ಅಂತಕ್ಕಂತಹದ್ದು ಹಿಂದೂಗಳ 4 ಪವಿತ್ರ ಧಾರ್ಮಿಕ ಕ್ಷೇತ್ರಗಳು. ನಮ್ಮ ದೇಶದ 4 ಭಾಗಗಳಲ್ಲಿರ್ತಕ್ಕಂತಹ ಧಾರ್ಮಿಕ ಕ್ಷೇತ್ರಗಳು ಪ್ರತಿಯೊಬ್ಬ ಹಿಂದೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಈ ಚಾರ್ಧಾಮ್ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡಬೇಕು ಅಂತ ನಮ್ಮ ಪುರಾಣಗಳು ಹೇಳ್ತಾ ಹೋಗುತ್ತೆ. ಈ ಚಾರ್ಧಾಮನ್ನು ಸಂಪರ್ಕಗೊಳಿಸುವಂತಹ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿತ್ತು. ಅದರ ಭಾಗವಾಗಿ ಇತ್ತೀಚೆಗಷ್ಟೇ ಹಿಮಾಚಲ ಪ್ರದೇಶದಲ್ಲಿ 440 ಮೀಟರ್ ಉದ್ದದ ಒಂದು ಟನಲ್ ಅಥವಾ ಸುರಂಗವನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಅದು ಯಾವ ಜಿಲ್ಲೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಚಂಬಾ. ಸೊ ಚಂಬಾ ಅನ್ನುವಂತಹ ಹಿಮಾಚಲ ಪ್ರದೇಶದ ಜಿಲ್ಲೆಯಲ್ಲಿ ಇದನ್ನು ನಮ್ಮ ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿದೆ. ಅಭಿವೃದ್ಧಿ ಯಾರು ಪಡಿಸಿದ್ದಾರಪ್ಪ ಅಂತ ಹೇಳಿದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್, ಗಡಿ ರಸ್ತೆ ಸಂಘಟನೆ ಏನಿದೆ ಅವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. 440 ಮೀಟರ್ ಉದ್ದದ ಒಂದು ಟನಲ್ ಅಥವಾ ಸುರಂಗ. ಸೊ ನಮಗೆ ಗೊತ್ತಿರಬೇಕಾಗುತ್ತೆ. ಚಂಬಾ ಅಂತಕ್ಕಂತಹ ಒಂದು ಜಿಲ್ಲೆ. ಪರೀಕ್ಷೆಯಲ್ಲಿ ಹಲವಾರು ಬಾರಿ ಇದನ್ನು ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಮುಂದಿನ ಸ್ಲೈಡಲ್ಲಿ ನೀವು ಮ್ಯಾಪನ್ನು ನೋಡ್ತಾ ಇದ್ದೀರಾ. ಈ ಚಾರ್ಧಾಮನ್ನು ನಾನು ಬಾಯಲ್ಲಿ ಹೇಳೋಕ್ಕಿಂತಲೂ ಮ್ಯಾಪಲ್ಲಿ ತೋರಿಸೋದು ಬಹಳ ಸಿಂಪಲ್ ಆಗಿರುತ್ತೆ. ಸೊ ಚಾರ್ಧಾಮಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ಬದ್ರಿನಾಥ್ ದೇವಸ್ಥಾನ ಬರುತ್ತೆ, ಉತ್ತರಾಖಂಡ್ನಲ್ಲಿ ಬರುವಂತಹ ಬದ್ರಿನಾಥ್ ದೇವಸ್ಥಾನ. ಅದೇ ರೀತಿ ಒಡಿಶಾ ರಾಜ್ಯದಲ್ಲಿ ಬರ್ತಕ್ಕಂತಹ ಪುರಿ ಜಗನ್ನಾಥ ದೇವಸ್ಥಾನ. ಪುರಿ ಜಗನ್ನಾಥ್ ರಥಯಾತ್ರೆ ವಿಶ್ವವಿಖ್ಯಾತ ಆಗಿದೆ, ಪ್ರಪಂಚದಲ್ಲೇ ಅತಿ ದೊಡ್ಡ ರಥಯಾತ್ರೆ ಅಂತ ಕೂಡ ಕರೀತಾರೆ. ಸೊ ಪುರಿ ಜಗನ್ನಾಥ ಕೂಡ ಅದರಲ್ಲಿ ಬರುತ್ತೆ. ಆ್ಯಂಡ್ ಕೆಳಗಡೆ ರಾಮೇಶ್ವರಂ ದೇವಸ್ಥಾನ ಕೂಡ ಬರುತ್ತೆ, ತಮಿಳುನಾಡಿನ ರಾಮೇಶ್ವರಮಲ್ಲಿ ಕಂಡು ಬರ್ತಕ್ಕಂತಹ ದೇವಸ್ಥಾನ. ಆ್ಯಂಡ್ ಅದೇ ರೀತಿ ನಮ್ಮ ಏನು ಪಶ್ಚಿಮ ಭಾಗದಲ್ಲಿ ದ್ವಾರಕಾ ನಾಥ್ ಟೆಂಪಲ್ ಕೂಡ ಬರುತ್ತೆ. ದ್ವಾರಕ ಏನಿದೆ ಗುಜರಾತ್ನಲ್ಲಿ ಬರ್ತಕ್ಕಂತಹ ದ್ವಾರಕಾಧೀಶ ದೇವಸ್ಥಾನ ಕೂಡ ಇದರಲ್ಲಿ ಬರುತ್ತೆ. ಸೊ ಚಾರ್ ಅಂತ ಹೇಳಿದ್ರೆ ಏನು, ಹಿಂದಿಯಲ್ಲಿ ಚಾರ್ ಅಂತ ಹೇಳಿದ್ರೆ 4, ಚಾರ್ ಧಾಮ್. ಧಾಮ್ ಅಂತ ಹೇಳಿದ್ರೆ ಧಾಮಗಳು, 4 ಧಾಮಗಳು ಅಂತ ಕರಿಬಹುದು. ಆ 4 ಧಾಮಗಳು ನಿಮಗೆ ಮ್ಯಾಪ್ನಲ್ಲಿ ಕಾಣಿಸ್ತಾ ಇದ್ದಾವೆ. ಸೊ ನೀವು ಈಸಿಯಾಗಿ ಅದನ್ನು ಪಿಕ್ಚರೈಸ್ ಮಾಡ್ಕೋಬಹುದು ಮತ್ತು ನೆನಪಲ್ಲಿ ಇಟ್ಕೋಬಹುದು. ಸೊ ಇದು ಬಹಳ ಇಂಪಾರ್ಟೆಂಟ್. ಇದರ ಅಡಿಯಲ್ಲಿ ಚಂಬಾ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ಈ ಒಂದು ಸುರಂಗವನ್ನು ಮಾಡಲಾಗಿದೆ. ಈ ರೀತಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಾಮಾಜಿಕ ಮಾಧ್ಯಮವಾಗಿರ್ತಕ್ಕಂತಹ ಫೇಸ್ಬುಕ್ ಇತ್ತೀಚೆಗೆ ಪ್ರಾರಂಭಿಸಿರುವ ಕರೆ ಅಪ್ಲಿಕೇಶನ್ ಯಾವುದು? ಕರೆ ಅಪ್ಲಿಕೇಶನ್ ಅಂದ್ರೆ ಏನು? ಕಾಲಿಂಗ್ ಅಪ್ಲಿಕೇಶನ್ ಅಂದರೆ ಕಾಲ್ ಮಾಡುವಂತಹ ಒಂದು ಅಪ್ಲಿಕೇಶನ್. ಇತ್ತೀಚೆಗಷ್ಟೇ ಫೇಸ್ಬುಕ್ ಒಂದು ಹೊಸ ಕಾಲಿಂಗ್ ಅಪ್ಲಿಕೇಶನ್ ಅನ್ನು ಜಾರಿಗೆ ತಂದಿದ್ದು. ಯಾವ ರೀತಿ ನೀವು ವಾಟ್ಸಪ್ಪಲ್ಲಿ ಕಾಲ್ ಮಾಡಬಹುದು, ಫೇಸ್ಬುಕ್ ಮೆಸೆಂಜರಲ್ಲಿ ಕಾಲ್ ಮಾಡಬಹುದು, ಅದೇ ರೀತಿ ಟೆಲಿಗ್ರಾಮಲ್ಲಿ ಕಾಲ್ ಮಾಡಬಹುದು. ಅದೇ ನಿಟ್ಟಿನಲ್ಲಿ ಫೇಸ್ಬುಕ್ನ ಈ ಒಂದು ಹೊಸ ಆ್ಯಪ್ನ ಮೂಲಕ ಕೂಡ ನೀವು ಕಾಲಿಂಗನ್ನು ಮಾಡಬಹುದು. ಸೊ ಇದು ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ಕ್ಯಾಚ್ ಅಪ್. ಕ್ಯಾಚ್ ಅಪ್ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ಕೂಡ ಒಂದ್ಸರಿ ಬರೀತೀನಿ, ಮಾಡ್ಕೊಳ್ಳಿ. ಕ್ಯಾಚ್ ಅಪ್ ಅಂತಕ್ಕಂತಹದ್ದು ಫೇಸ್ಬುಕ್ ಇತ್ತೀಚೆಗಷ್ಟೇ ಪ್ರಾರಂಭಿಸಿರುವ ಒಂದು ಕಾಲಿಂಗ್ ಅಪ್ಲಿಕೇಶನ್ ಅಥವಾ ಕರೆ ಅಪ್ಲಿಕೇಶನ್. ಆ್ಯಂಡ್ ಫೇಸ್ಬುಕ್ ಬಗ್ಗೆ ನಿಮಗೆ ಗೊತ್ತಿದೆ, ಇದರ CEO ಮಾರ್ಕ್ ಜುಕರ್ಬರ್ಗ್, ಇದರ ಕೇಂದ್ರ ಕಚೇರಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರುತ್ತೆ. ಸಿಲಿಕಾನ್ ವ್ಯಾಲಿ ಅಂತಲೇ ಕರೆಸಿಕೊಳ್ಳುವಂತಹ ಕ್ಯಾಲಿಫೋರ್ನಿಯಾದಲ್ಲಿ ಬರುತ್ತೆ. ಆ್ಯಂಡ್ 7ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ವಿಶ್ವದ ಅತಿದೊಡ್ಡ ಮೀನು ರಫ್ತು ಮಾಡುವ ರಾಷ್ಟ್ರಗಳಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ನೋಡಿ, ಭಾರತ ಸಾಕಷ್ಟು ದೊಡ್ಡ ಒಂದು ಜಲಗಡಿಯನ್ನು ಹೊಂದಿರೋ ಕಾರಣದಿಂದ, ಕರಾವಳಿ ಪ್ರದೇಶವನ್ನು ಹೊಂದಿರೋ ಕಾರಣದಿಂದ ಭಾರತದಲ್ಲಿ ಮೀನುಗಾರಿಕೆ ಸಾಕಷ್ಟು ಪ್ರಚಲಿತವಾಗಿದೆ. ಆ್ಯಂಡ್ ಇಲ್ಲಿ ಕೇಳ್ತಿರತಕ್ಕಂತಹ ಪ್ರಶ್ನೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಪ್ರಪಂಚದಲ್ಲಿ ಅತ್ಯಧಿಕ ಮೀನನ್ನು ರಫ್ತು ಮಾಡುವಂತಹ ದೇಶ ಯಾವುದು ಅಂತ ನೋಡೋಣ. ಅದು ಬೇರೆ ಯಾವುದೂ ಅಲ್ಲ, ಬದಲಾಗಿ ಚೀನಾ ದೇಶ. ಸೊ ಚೀನಾ ಭಾರತಕ್ಕಿಂತಲೂ ಕೂಡ ಜಾಸ್ತಿ ಕರಾವಳಿ ಭಾಗವನ್ನು ಹೊಂದಿದೆ ಮತ್ತು ಅವರು ಪ್ರಪಂಚದಲ್ಲಿ ಅತಿ ಹೆಚ್ಚು ರಫ್ತನ್ನು ಮಾಡ್ತಾ ಹೋಗ್ತಾರೆ. ಸೊ ಭಾರತದ ಸ್ಥಾನ ಏನಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, 4ನೇ ಸ್ಥಾನ. ಸೊ 4th ಪೊಸಿಷನ್ಲಿದೆ. ಭಾರತ ಅತಿ ಹೆಚ್ಚು ರಫ್ತನ್ನು ಅಮೆರಿಕ ದೇಶಕ್ಕೆ ಮಾಡ್ತಾ ಹೋಗುತ್ತೆ. ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ 8ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಕೋವಿಡ್-19 ಪರಿಣಾಮದಿಂದಾಗಿ 2020ರ ಅಂತ್ಯದ ವೇಳೆಗೆ 672 ದಶಲಕ್ಷ ಅಥವಾ 672 ಮಿಲಿಯನ್ ಮಕ್ಕಳು ಬಡತನದಲ್ಲಿ ಸಿಲುಕಿಕೊಳ್ತಾರೆ ಅಂತ ಯಾವ ಸಂಸ್ಥೆಯ ವರದಿ ಹೇಳಿದೆ? ಸೊ ಬಹಳ ಸಿಂಪಲ್, ಅಂತಾರಾಷ್ಟ್ರೀಯ ಮಕ್ಕಳ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಿರ್ತಕ್ಕಂತಹ ಸಂಸ್ಥೆ ಬೇರೆ ಯಾವುದೂ ಅಲ್ಲ, ಆಪ್ಷನ್ ಎ, ಯುನಿಸೆಫ್. ಸೊ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಥವಾ ಯುನಿಸೆಫ್ ಅವರು ಈ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಪ್ರಕಾರ ಇಷ್ಟೊಂದು ಮಕ್ಕಳು ಬಡತನಕ್ಕೆ ಸೇರಿಕೊಳ್ತಾರೆ ಅಂತ ಹೇಳ್ತಾ ಇದೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಇತ್ತೀಚೆಗಷ್ಟೇ ನೀವು ಗಮನಿಸಿದ್ದೀರಾ ಯಾವ ರೀತಿ ಏರ್ಟೆಲ್, ಭಾರತದ ಏರ್ಟೆಲ್ ಸಂಸ್ಥೆ ಸೌತ್ ಆಫ್ರಿಕಾದಲ್ಲಿ
ಆಫ್ರಿಕಾದಲ್ಲಿ ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಈ ಯುನಿಸೆಫ್ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೂಡ ನೋಡಿದ್ದೀರಾ. ಅದನ್ನು ಕೂಡ ನೀವು ರಿಕಾಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇಕಬಾಗ್ ಎಂಬ ಶೀರ್ಷಿಕೆಯ ಹೊಸ ಆನ್ಲೈನ್ ಮಕ್ಕಳ ಪುಸ್ತಕವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದವರು ಯಾರು? ನೋಡಿ, ಇದು ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಇಕಬಾಗ್ ಅಂತಕ್ಕಂತಹ ಮಕ್ಕಳ ಪುಸ್ತಕವನ್ನು ಬರೆದಿರತಕ್ಕಂತಹದ್ದು ಬೇರೆ ಯಾರೂ ಅಲ್ಲ, ಪ್ರಪಂಚದ ಅತ್ಯಂತ ಜನಪ್ರಿಯ ಕಾದಂಬರಿಗಾರ್ತಿ ಲೇಖಕಿಯಾಗಿರ್ತಕ್ಕಂತಹ ಆಪ್ಷನ್ ಎ JK ರೌಲಿಂಗ್ ಅವರು. JK ರೌಲಿಂಗ್ ಅವರ ಹೆಸರನ್ನ ಎಲ್ಲರೂ ಕೂಡ ಕೇಳಿರ್ತೀರಾ. JK ರೌಲಿಂಗ್ ಅಂದರೆ JK ರೌಲಿಂಗ್ ಅದಾಗಬೇಕು, ರೌಲಿಂಗ್ ಅಂತ ಇದೆ, ರೌಲಿಂಗ್. ಸೊ JK ರೌಲಿಂಗ್ ಅಂತ ಹೇಳಿದ್ರೆ ಏನು, ವಿಶ್ವವಿಖ್ಯಾತವಾಗಿರ್ತಕ್ಕಂತಹ ಹ್ಯಾರಿ ಪಾಟರ್ ಕೃತಿ ಇದೆ. ಹ್ಯಾರಿ ಪಾಟರ್ ಅಂತ ಒಂದು ಕೃತಿ ಬರೆದಿದ್ರು, ಅದು ಕೊನೆಗೆ ಫಿಲಮ್ ಕೂಡ ಆಗೋಯ್ತು ಹಾಲಿವುಡಲ್ಲಿ. ಸೊ ಈ ಹ್ಯಾರಿ ಪಾಟರ್ನ ಲೇಖಕಿ ಯಾರು ಅಂತ ಹೇಳಿದ್ರೆ ಬ್ರಿಟನ್ ದೇಶದ ಒಬ್ಬ ಲೇಖಕಿ JK ರೌಲಿಂಗ್. ಇವರ ಹೊಸ ಪುಸ್ತಕದ ಹೆಸರು ಇಕಬಾಗ್. ಸೊ ಹಾಗಾಗಿ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರ್ತಾರೆ, ಪ್ರಮುಖವಾಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಕೂಡ ಕೇಳಬಹುದು. ಸೊ ಈ ಒಂದು ಸ್ಲೈಡಲ್ಲಿ ನೀವು ಆ ಒಂದು ಪುಸ್ತಕದ ಹೆಸರನ್ನು ಕೂಡ ನೋಡ್ತಾ ಇದ್ದೀರಾ, JK ರೌಲಿಂಗ್ ದ ಇಕಬಾಗ್ ಅಂತೇಳಿ. ಸೊ ಚಿತ್ರದಲ್ಲಿ ನೋಡ್ತಿರ್ತಕ್ಕಂಥ ವ್ಯಕ್ತಿ JK ರೌಲಿಂಗ್. ಇವರೊಬ್ಬರು ಬ್ರಿಟಿಷ್ ಮೂಲದ ಲೇಖಕಿ. ಹ್ಯಾರಿ ಪಾಟರ್ನ ರಚನೆ ಮಾಡಿರ್ತಕ್ಕಂಥದ್ದು ಇವರೇ. ಪರೀಕ್ಷೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಆ್ಯಂಡ್ 10 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ವರ್ಲ್ಡ್ ಹಂಗರ್ ಡೇ, ವಿಶ್ವ ಹಸಿವಿನ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಬಹಳ ಸಿಂಪಲ್, ಸ್ಕ್ರೀನ್ ನೋಡ್ತಾ ಇದ್ದೀರಾ, ಮೇ 28. ಪ್ರತಿ ವರ್ಷ ಮೇ 28ನೇ ತಾರೀಕನ್ನು ಈ ವರ್ಲ್ಡ್ ಹಂಗರ್ ದಿನ ಅಥವಾ ವಿಶ್ವ ಹಸಿವು ದಿನ ಅಂತ ಆಚರಣೆ ಮಾಡಲಾಗುತ್ತೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ಆಚರಣೆ ಮಾಡೋದು ಯಾರು ಅಂತ ಹೇಳಿದ್ರೆ ದ ಹಂಗರ್ ಪ್ರಾಜೆಕ್ಟ್ ಅಂತ ಹೇಳಿ. ದ ಹಂಗರ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಇದೊಂದು ಸಂಸ್ಥೆ, ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಅಮೆರಿಕ ಮೂಲದ ಒಂದು ಸಂಸ್ಥೆ ಇದು. ಆಸ್ಟ್ರೇಲಿಯಾ, ಆಫ್ರಿಕಾ, ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕ ಏನಿದೆ ಆ ಒಂದು ಪ್ರದೇಶದಲ್ಲಿ ಹಸಿವಿನಿಂದ ಬಳಲ್ತಾ ಇರತಕ್ಕಂತಹ ವ್ಯಕ್ತಿಗಳ ಒಂದು ಉನ್ನತಿಗಾಗಿ ಶ್ರಮಿಸ್ತಾ ಇದೆ. ಸೊ ವರ್ಲ್ಡ್ ಹಂಗರ್ ಡೇ ಪ್ರತಿ ವರ್ಷ ಮೇ 28ರಂದು ಆಯೋಜನೆ ಮಾಡಲಾಗುತ್ತೆ. ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋವನ್ನು ವೀಕ್ಷಣೆ ಮಾಡೋಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್. Say you never wanna live from aside me.